ಇವಾಗ ನಿಮ್ಮ ವರ್ಕ್ಸ್ಗಳೆಲ್ಲ ನೋಡಿ ಯಾರು ಅಂದರೆ ನೀವು ಪ್ರೊಡ್ಯೂಸರ್ಸ್ಗಳನ್ನ ಅಂದರೆ ಒಂದು ಸಿನಿಮಾ ಮಾಡಬೇಕು ಅಂತ ನೀವು ಅಪ್ರೋಚ್ ಆಗಿಲ್ವಾ, ಅಥವಾ ಅವ್ರು ನಿಮ್ಮನ್ನು ಅಪ್ರೋಚ್ ಆಗಿರುವಂಥದ್ದು ಒಂದು ಸಿನಿಮಾ ಮಾಡಬೇಕು ಅನ್ನುವಂಥದ್ದು ಆಗಿಲ್ವಾ ಅಂತ? 5 ಸಿನಿಮಾ ಬರ್ತಿದೆ, 5 ಸಿನಿಮಾ ಬರ್ತಿರೋದು ಗೊತ್ತಾಗ್ತಿಲ್ಲ ಅಂತಂದರೆ ಮಿಸ್ಟೇಕ್ ನಮ್ಮ ಕಡೆಯಿಂದನೇ ಆಗ್ತದೆ. ನಿಮ್ಮ 90 ಸ್ಟುಡಿಯೋಯಿಂದ ಏನೆಲ್ಲ ಬೆನಿಫಿಟ್ಸ್ ಸಿಗುತ್ತೆ ಇದ್ರ ಬಗ್ಗೆ ಹೇಳೋದಾದ್ರೆ? ಅಂದರೆ ಯಾವುದು ಬೆನಿಫಿಟ್ಸ್ ಅಂತ ಇರೋದಿಲ್ಲ ಮೇಡಮ್, ಎವ್ರಿಥಿಂಗ್ ಇಸ್ ಕೊಲಾಬರೇಷನ್. ತಿರ್ಗಿ ಅಷ್ಟು ಗೊಂದಲ ಇರೋರು ಬರೋದೇ ಬೇಡ. ಈ ಥರ ಒಂದು ಸಿನಿಮಾ ಬರ್ತಾ ಇದೆ ಅಂತ ಕೂಡ ಜನರಿಗೆ ಗೊತ್ತಾಗೋದಿಲ್ಲ. ಅವ್ರು ಎಂಥ ಪ್ರಮೋಷನಲ್ ಆಕ್ಟಿವಿಟೀಸ್ ಮಾಡಿದ್ರು ಕೂಡ ಇಂಟರ್ವ್ಯೂಸ್ಗಳಲ್ಲಿ, ಅದು ಸಾಕಷ್ಟು ಯೂಟ್ಯೂಬ್ ಚಾನಲ್ಸ್ಗಳಲ್ಲಿ ಆ ಇಂಟರ್ವ್ಯೂಸ್ ಎಲ್ಲವೂ ಹೋಗಿರುತ್ತೆ. ಈ ಮಧ್ಯೆ ಏನು ಮಾಡ್ತಾರೆ ಗೊತ್ತಾ, ಈ ದೋಸೆ ಮಾಡೋದು, ಈ ಸೆಲೆಬ್ರಿಟೀಸ್ನ ಅಂದರೆ ಆ್ಯಕ್ಟರ್ಸ್ನ ಕರ್ಕೊಂಡು ಹೋಗ್ಬಿಟ್ಟು ಟ್ಯಾಬ್ಲೋ ಪೂಜೆ ಮಾಡೋದು. ನೀವು 100 ಯೂಟ್ಯೂಬ್ ಚಾನಲ್ಸ್ ಇದೆ ಮೇಡಮ್, ಜಾಸ್ತಿ ಇದೆ, 100 ಯೂಟ್ಯೂಬ್ ಚಾನಲ್ನ ಕನ್ಸಿಡರ್ ಮಾಡಿ. ಅದೇ ಹೀರೋ, ಅದೇ ಹೀರೋಯಿನ್, ಅದೇ ಡೈರೆಕ್ಟರ್, ಅದೇ ಪ್ರೊಡ್ಯೂಸರ್ ಏನು ಮಾತಾಡ್ತಾರೆ? ಇವಾಗ ನಾನೊಬ್ಬ ಫಿಲ್ಮ್ ಮೇಕರು, ನೀವು ಥಿಯೇಟರ್ ಓನರು, ನೀವೊಬ್ಬರು ಎಕ್ಸಿಬಿಟರು, ನಿಮಗೆ ಗೊತ್ತು ಅಂದರೆ ನಾನು ಒಳ್ಳೆ ಸಿನಿಮಾ ಮಾಡಿರ್ಬೋದು, ನಂತರದೇ ಒಂದು 10 ಸಿನಿಮಾ ನೀವು ಬೈ ಮಾಡಿ ಅಥವಾ ರಿಲೀಸ್ ಮಾಡಿ ಜನ ಬಂದಿಲ್ಲ, ಅಲ್ಲಿ ಖರ್ಚಾಗಿರೋ ಎಲೆಕ್ಟ್ರಿಸಿಟಿ ಬಿಲ್ ಕೂಡ ಬಂದಿಲ್ಲ ಅಂತ ನೀವು ಯಾಕೆ ತಗೋತೀರಾ? ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸೌತ್ ಟಾಕೀಸ್, ನಾನು ಪ್ರಿಯಾ. ವೀಕ್ಷಕರೇ, ನಮ್ಮಲ್ಲಿ ಸಾಕಷ್ಟು ಜನರಿಗೆ ಸಣ್ಣ ಸಣ್ಣ ಕನಸುಗಳಿರುತ್ತೆ. ಏನು ಅಂದರೆ ಕೆಲವೊಬ್ಬರಿಗೆ ಸಿನಿಮಾ ಮಾಡಬೇಕು ಅನ್ನುವಂಥ ಒಂದು ಕನಸುಗಳಿರುತ್ತೆ, ಕೆಲವೊಬ್ಬರಿಗೆ ಶಾರ್ಟ್ ಫಿಲಮ್ ಮಾಡಬೇಕು ಅನ್ನುವಂಥ ಒಂದು ಕನಸಿರುತ್ತೆ, ಮತ್ತು ಕೆಲವರಿಗೆ ಯೂಟ್ಯೂಬರ್ಸ್ ಆಗಬೇಕು, ನನ್ನದೇ ಆದಂಥ ಒಂದು ಪಾಡ್ಕಾಸ್ಟ್ ಜರ್ನಿ ಶುರು ಮಾಡಬೇಕು ಅನ್ನುವಂಥ ಒಂದು ಕನಸಿರುತ್ತೆ. ಸೊ ಇವರೆಲ್ಲರಿಗೂ ಉಪಯೋಗ ಆಗಲಿ ಅನ್ನುವಂತಹ ಒಂದು ಉದ್ದೇಶದಿಂದ ಪ್ರಸಾದ್ ಕಂಠೀರವ ಅವರು 90 ಸ್ಟುಡಿಯೋವನ್ನು ಪ್ರಾರಂಭ ಮಾಡಿದ್ದಾರೆ. ಸದ್ಯಕ್ಕೆ ನನ್ನೊಟ್ಟಿಗೆ ಇದ್ದಾರೆ, ಬನ್ನಿ ಅವ್ರನ್ನ ಮಾತನಾಡ್ತಾ ಹೋಗೋಣ. ಸರ್, ಮೊದಲನೇದಾಗಿ ನಮಸ್ಕಾರ, ಹೇಗಿದ್ದೀರಾ? ನಮಸ್ಕಾರ, ಚೆನ್ನಾಗಿದೆ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಾನು ಹೇಳಿದೆ, ಸಾಕಷ್ಟು ಜನರಿಗೆ ಯೂಶಲಿ ಇವಾಗಿನ ಜನ್ರೇಷನ್ ಅವ್ರಿಗೆ ಅವ್ರದ್ದೇ ಆದಂಥ ಒಂದು ಕನಸುಗಳಿರುತ್ತೆ. ಯೂಟ್ಯೂಬರ್ಸ್ ಆಗಬೇಕು, ಅವ್ರದ್ದು ಒಂದು ಪಾಡ್ಕಾಸ್ಟ್ ಜರ್ನಿ ಶುರು ಮಾಡಬೇಕು, ಸಿನಿಮಾಗಳು ಮಾಡಬೇಕು ಅನ್ನುವಂಥದ್ದು. ಸೊ ಎಲ್ರಿಗೂ ಕೂಡ ಕೆಲವೊಬ್ಬರಿಗೆ ಗೊಂದಲ ಇರುತ್ತೆ, ಅಂದರೆ ಹೇಗೆ ಮಾಡೋದು, ಎಂಥದ್ದು ಮಾಡೋದು ಅಂತ. ಸೊ ಇವಾಗ ನೀವು 90 ಸ್ಟುಡಿಯೋವನ್ನು ನೀವು ಪ್ರಾರಂಭ ಮಾಡಿದ್ದೀರಾ. ಸೊ ಅವ್ರಿಗೆ ನಿಮ್ಮ 90 ಸ್ಟುಡಿಯೋಯಿಂದ ಏನೆಲ್ಲ ಬೆನಿಫಿಟ್ಸ್ ಸಿಗುತ್ತೆ ಇದ್ರ ಬಗ್ಗೆ ಹೇಳೋದಾದ್ರೆ? ಅಂದರೆ ಯಾವುದು ಬೆನಿಫಿಟ್ಸ್ ಅಂತ ಇರೋದಿಲ್ಲ ಮೇಡಮ್, ಎವ್ರಿಥಿಂಗ್ ಇಸ್ ಕೊಲಾಬರೇಷನ್. ತಿರ್ಗಿ ಅಷ್ಟು ಗೊಂದಲ ಇರೋರು ಬರೋದೇ ಬೇಡ. ಅಂದರೆ ಏನು ಮಾಡಬೇಕು ಅನ್ನೋದೊಂದು ಕ್ಲಾರಿಟಿ ಅಂತ ಇರಬೇಕಲ್ಲ. ಅಂದರೆ ಹೇಗೆ ಮಾಡಬೇಕು ಅಂತ ಗೊತ್ತಿಲ್ಲ ಅಂದರು, ಏನು ಮಾಡಬೇಕು ಅನ್ನೋ ಒಂದು ಕ್ಲಾರಿಟಿ ಇಲ್ಲ ಅಂದರೆ ಅದು ವರ್ಕ್ ಆಗೋದಿಲ್ಲ. ತಿರ್ಗಿ ಇದು ಯಾವುದು ಫೇವರ್ ರೀತಿ ಅಲ್ಲ. ಅಂದರೆ ಎವ್ರಿಥಿಂಗ್ ಇಸ್ ಅ ಕೊಲಾಬ್ರೇಷನ್. ಎಲ್ಲರೂ ಒಟ್ಟಿಗೆ ಏನಾದರೂ ಸೇರಿ ಕೈ ಜೋಡಿಸಿ ಏನಾದರೂ ಮಾಡಬೇಕಲ್ವ. ಹೌದು. ಹಾಗೆ ಸರ್, ನಿಮ್ಮ 90 ಸ್ಟುಡಿಯೋ ನೀವು ಶುರು ಮಾಡಬೇಕು ಅಂತ, ಪ್ರಾರಂಭ ಮಾಡಬೇಕು ಅಂತ ಮೊದಲು ಅನ್ಕೊಂಡಿದ್ದು ಯಾಕೆ? ಅಂದರೆ ಇನ್ಶಿಯಲಿ 90 ಸ್ಟುಡಿಯೋ ಸ್ಟಾರ್ಟ್ ಆದಾಗ 90 ಸ್ಟುಡಿಯೋ ಅಂತಲೇ ಹೆಸರಿರಲಿಲ್ಲ. ಓನ್ಲಿ ಐ ಮೇಡ್ ಎ ಟೀಮ್ ಆ್ಯಂಡ್ ಐ ಸ್ಟಾರ್ಟೆಡ್ ಟು ಡೂ ಸಮ್ ಶಾರ್ಟ್ ಫಿಲ್ಮ್ಸ್. ಓಕೆ. ಫಸ್ಟ್ ಶಾರ್ಟ್ ಫಿಲ್ಮ್ದು ಪೋಸ್ಟ್ ಪ್ರೊಡಕ್ಷನಲ್ಲಿ ಇರಬೇಕಿದ್ರೆ ಸೆಕೆಂಡ್ ಶಾರ್ಟ್ ಫಿಲ್ಮ್ ಶೂಟ್ ಆಗಿತ್ತು. ನನ್ನ ಸೆಕೆಂಡ್ ಶಾರ್ಟ್ ಫಿಲ್ಮ್ ಎಡಿಟರ್ ಅಂದರೆ ಎಲ್ಲರೂ ಸೇರಿ ಡಿಸ್ಕಸ್ ಮಾಡ್ತಾ ಟೀಮ್ ಒಂದು ಹೆಸರಿಡೋಣ ಅಂತ ಹೀಗೆ ಮಾತಾಡ್ತಿರ್ಬೇಕಿದ್ರೆ 90 ಸ್ಟುಡಿಯೋ ಅಂತ ನನ್ನ ಎಡಿಟರ್ ಹೇಳಿದ್ದು. ಅದು ಸೌಂಡಿಗೂ ಚೆನ್ನಾಗಿತ್ತು. ಇವೊಂದು ನನ್ನ ತಲೆಯಲ್ಲಿ ಅಂದರೆ ಏನು ಹೆಸರು ಇಡಬೇಕು ಅನ್ನೋದೊಂದು ರನ್ ಆಗ್ತಿರುತ್ತಲ್ಲ, ಅದಕ್ಕೆ ಇದು ಕರೆಕ್ಟ್ ಆ್ಯಪ್ಟ್ ಆಗ್ತಿತ್ತು. ಹಾಗೆ ಅಂದರೆ ನನ್ನ ಶಾರ್ಟ್ ಫಿಲ್ಮ್ಸಿಂದ ಸ್ಟಾರ್ಟ್ ಆಗಿದ್ದು. 90 ಸ್ಟುಡಿಯೋ ಅನ್ನೋದು ಇವಾಗ ಸ್ಟುಡಿಯೋ ಆಗಿದೆಯಲ್ಲ, 90 ಸ್ಟುಡಿಯೋ ಅಂದರೆ ಕೋಇನ್ಸಿಡೆಂಟಲಿ ಅಂದರೆ ಪ್ರೊಡಕ್ಷನ್ ಹೌಸಿಂದ ಸ್ಟುಡಿಯೋಗೆ ಬಂದಿರೋದು. ಇಟ್ ವಾಸ್ ಎ ಸ್ಮಾಲ್ ಪ್ರೊಡಕ್ಷನ್ ಹೌಸ್. ಇವೊಂದು ನಾವು ಆಲ್ಸೋ ಆರ್ ಪ್ರೊಡ್ಯೂಸಿಂಗ್ ಎ ಶಾರ್ಟ್ ಫಿಲ್ಮ್ಸ್. ಅಂದರೆ ಒಂದು ಪುಟ್ಟ ಪ್ರೊಡಕ್ಷನ್ ಹೌಸ್ದು ಒಂದು ಚೊಕ್ಕದಾದ ಸ್ಟುಡಿಯೋ 90 ಸ್ಟುಡಿಯೋ. ಸರ್, ಒಂದಷ್ಟು ಜನರಿಗೆ ನಿಮ್ಮ 90 ಸ್ಟುಡಿಯೋ ಬಗ್ಗೆ ಒಂದಷ್ಟು ಜನರಿಗೆ ತಿಳಿದಿದೆ. ಸರ್, ಇವಾಗ ಇದಕ್ಕೂ ಮುಂಚೆ ಇವಾಗ ನಿಮ್ಮ ಜರ್ನಿ ಬಗ್ಗೆ ನಾವು ತಿಳ್ಕೊಬೇಕು ಅಂದರೆ, ಸೊ ಇವಾಗ ಅಂದರೆ ಇಂಡಸ್ಟ್ರಿಗೆ ಯಾವಾಗ ಬಂದ್ರಿ, ಸೊ ಏನು ಒಂದು ನಿಮ್ಮ ಕನಸುಗಳು ಏನಿತ್ತು, ಇಂಡಸ್ಟ್ರಿಗೆ ಬರಬೇಕು ಅಂತ ನಿಮಗೆ ಮೊದಲನೇದಾಗಿ ಯಾಕೆ ಅನ್ನಿಸ್ತು, ಇದ್ರ ಬಗ್ಗೆ ಹೇಳೋದಾದರೆ? ಅಂದರೆ ನಾನು 2015 ಬಂದಿದ್ದು. ಓಕೆ. ಅಂದರೆ ನಾನು ಚಿಕ್ಕ ವಯಸ್ಸಿಂದ ಫಿಲ್ಮ್ ಮೇಕರ್ ಆಗಬೇಕಂತಾನೆ ಇದ್ದಿದ್ದು. ಐ ವಾಸ್ ವೆರಿ ಕ್ಲಿಯರ್, ಐ ವಾಂಟ್ ಟು ಬಿ ಎ ಫಿಲ್ಮ್ ಮೇಕರ್ ಅಂತ. 2015 ಬಂದಾಗ ಅದು ದಾರಿನೇ ಗೊತ್ತಿರೋದಿಲ್ವಲ್ಲ, ಒಂದು ಕೆಟ್ಟ ಘಟ್ಟದಲ್ಲಿ ಮನೆಯೆಲ್ಲ ಬಿಟ್ಟು ಬಂದು ಓಕೆ ಏನೇನೋ ಮಾಡ್ಬೇಕಂತ. ಮನೆ ಬಿಟ್ಟು ಹೊರಗಡೆ ಬಂದು, ಅಂದರೆ ಮನೆ ಬಿಟ್ಟು ಬಂದಿದ್ದು ನೀವು ಸಿನಿಮಾ ಮಾಡಬೇಕು ಅಂತ? ವಾಪಸ್ ಹೋದ್ರೆ ತಿಂಗಳ ನಂತರ. ಓಕೆ. ಮನೆ ಬಿಟ್ಟೆಲ್ಲ ಬಂದು ಸುಮ್ಮನೆ ಅದ ಫ್ಯಾಮಿಲಿನೆಲ್ಲ ಅಪೋಸ್ ಮಾಡಿ ಏನೋ ಮಾಡೋಣ ಅಂತ ಬಂದಾಗ ಫಸ್ಟ್ ಬಟ್ರ್ ಯೂನಿಟ್ ಅಂತ ಒಂದು ಯೂನಿಟ್ ಇದೆ, ಅಲ್ಲಿ ಯೂನಿಟ್ ಬೈ ಹೋಗ್ಬಿಟ್ಟಿದೆ. ಅದೊಂದು ಒಂದು ತೂರೋಣ ಅನ್ನೋದೊಂದು ಇರುತ್ತಲ್ಲ, ಹಾಗೆ ಆ ನಂತರ
ಒಂದು ಅಂದರೆ ಅವಾಗ ಒಂದು ಶಾರ್ಟ್ ಅಂದರೆ ಫಿಲ್ಮ್ಸಿಗೆ ಅಸಿಸ್ಟ್ ಮಾಡೋಕ್ಕೆ ಹೋದಾಗ ಅಂದರೆ ಆ ಟೀಮೆಲ್ಲ ಒಳ್ಳೆ ಟೀಮ್ಸ್ ಆಗಿರಲಿಲ್ಲ. ಅದಕ್ಕೆ ಅದ ನಂತರ ಆರ್ಟ್ ಬಾಯ್ ಆಗಿ ಸೇರಿದೆ. ಆ ನಂತರ ಒಮ್ಮೆ ಅನಿಸ್ತು ಅಂದರೆ ನಾನು ಯಾವುದೋ ರೈಟ್ ಕೊಲಾಬ್ರೇಷನ್ಸಲ್ಲಿ ಇಲ್ಲ, ಅಂದರೆ ಒಳ್ಳೆ ಟೀಮ್ಗಳು ಒಟ್ಟಿಗೆ ವರ್ಕ್ ಮಾಡ್ತಿಲ್ಲ ಅಂತ. ಆ ನಂತರ ಬ್ರೇಕ್ ತೊಗೊಂಡು ಅಂದರೆ ಆ ಟೈಮಲ್ಲಿ ನಾನು ಒಂದು ಪುಟ್ಟು ಬಿಸ್ನೆಸ್ಗಳು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಕ್ಯಾಬ್ಗಳು ಅಂದರೆ ಊಬರಿಗೆ ಕೊಟ್ಟು 2 ಕಾರ್ಗಳು, ಅಂದರೆ ಫಿಲ್ಮ್ ಪ್ರೊಡಕ್ಷನ್ನಿಗೆ ಮತ್ತು ಕ್ಯಾಮ್ರಾ ಅಂದರೆ ಪಿಕಪ್ ಡ್ರಾಪಿಗೆಲ್ಲ ಹೋಗುತ್ತಲ್ಲ, ಅದು ಸ್ಟಾರ್ಟ್ ಮಾಡಿ ನಾನು ಒಂದು KPTCL ಕಾಂಟ್ರಾಕ್ಟ್ ಪ್ರೆಸಿಜಿಯಾಗಿ ವರ್ಕ್ ಮಾಡ್ತಿದ್ದೆ. ಈ ಪ್ರೊಸೆಸಲ್ಲಿ ಒಳ್ಳೆ ಟೀಮ್ ಸಿಕ್ಕಿದ್ರೆ ಅಷ್ಟೇ ವಾಪಸ್ ಬರೋಣ ಅನ್ನೋ ಟೈಮಲ್ಲಿ ಒಂದು ಒಳ್ಳೆ ಟೀಮ್ ಸಿಕ್ತು. ನಂತರ ಮತ್ತೆ 2017 ಬಂದೆ. 2017 ಫಿಲ್ಮ್ ಮೇಕರ್ ಆಗಬೇಕಂತ, ಅಂದರೆ ಕಂಪ್ಲೀಟ್ ಫಿಲ್ಮಿಗೆ ಇನ್ವಾಲ್ವ್ ಆಗಬೇಕಂತ ಅಂದ್ಕೊಂಡಾಗ ಒಂದಷ್ಟು ಕ್ಯಾಬ್ಗಳು ನಾ ಡ್ರೈವರ್ಸಿಗೆ ಕೊಟ್ಟು ಅಲ್ಲಿಂದ ಮತ್ತೆ ಫಿಲ್ಮ್ ಮೇಕರ್ ಆಗಿ ಜರ್ನಿ ಸ್ಟಾರ್ಟ್ ಆಯಿತು. ಆನಂತರ ನನಗೆ ಮೈ ಬಿಗ್ಗೆಸ್ಟ್ ಅಂದರೆ ಇನ್ಸ್ಟಿಟ್ಯೂಷನ್ ಈಸ್ ಮೈ ಶಾರ್ಟ್ ಫಿಲ್ಮ್ಸ್. ನಾನು ಶಾರ್ಟ್ ಫಿಲ್ಮ್ಸ್ ಇವೊಂದು ನಾನು ವರ್ಕ್ ಮಾಡಿರೋ ಅಷ್ಟು ಫಿಲ್ಮ್ಸು ತುಂಬ ಕಲಿಸಿದೆ, ತುಂಬ ಕೊಟ್ಟಿದೆ. ಆದರೆ ನಾನು ಶಾರ್ಟ್ ಫಿಲ್ಮ್ ಕೊಟ್ಟಿರೋದಿದೆಯಲ್ಲ, ಅಂದರೆ ಕಷ್ಟ ಸುಖ ಎಲ್ಲದರೊಟ್ಟಿಗೆ ಒಂದಷ್ಟು ಕಲಿಸಿ, ಅಂದರೆ ಇವತ್ತು 90 ಸ್ಟುಡಿಯೋ ಕಟ್ಟೋದಕ್ಕೆ ದೊಡ್ಡ ಸ್ಫೂರ್ತಿ ನಮ್ಮ ಅಂದರೆ ಸೀನಿಯರ್ಸ್, ತುಂಬ ಇನ್ಸ್ಪಿರೇಷನ್ಸ್ ಇದೆ. ಅದರೊಟ್ಟಿಗೆ ನನ್ನ ಶಾರ್ಟ್ ಫಿಲ್ಮ್ಸ್ ಮೇಜರ್ ರೋಲ್ ಪ್ಲೇ ಮಾಡುತ್ತೆ. ಸರ್, ಇವಾಗ ನೀವು ಒಂದಷ್ಟು ಶಾರ್ಟ್ ಫಿಲಮ್ಸ್ಗಳನ್ನ ನೀವು ಡೈರೆಕ್ಟ್ ಮಾಡಿದ್ದೀರಾ, ನೀವೇ ಕತೆ ಎಲ್ಲ ಬರೆದಿದ್ದೀರಾ. ಇವಾಗ ಸಾಮಾನ್ಯವಾಗಿ ಇವಾಗ ಏನು ಅಂದರೆ ಶಾರ್ಟ್ ಫಿಲಮ್ಸ್ಗಳು ಮಾಡಿದ್ರೆ ಅಂದರೆ ದೊಡ್ಡ ಸಿನಿಮಾಗಳನ್ನ ಅಂದರೆ ದೊಡ್ಡ ಫೀಚರ್ ಫಿಲಮ್ಸ್ಗಳು ಯೂಶಲಿ ಮಾಡ್ತಾ ಇದ್ದಾರೆ. ಅಂದರೆ ಫಸ್ಟ್ ಒಂದು ಬೇಸಿಕ್ ಅಂತ ಬಂದಾಗ ಶಾರ್ಟ್ ಮೂವೀಸ್, ಬಿಕಾಸ್ ಏನಕ್ಕಂದರೆ ಇವಾಗ ಯಾರೇ ಆಗಿರ್ಬೋದು, ಒಬ್ಬ ನಿರ್ಮಾಪಕರು ಬರಬೇಕು ಅಥವಾ ಒಂದು ಸಿನಿಮಾ ಮಾಡಬೇಕು ಅಂದರೆ ಅವರು ನೋಡ್ತಾರಲ್ಲ, ಅಂದರೆ ನೀವು ಮಾಡಿರುವಂಥ ಒಂದು ಪ್ರೀವಿಯಸ್ ಕೆಲಸಗಳು ಏನಾದರೂ, ಸೊ ಶಾರ್ಟ್ ಮೂವೀಸ್ಗಳನ್ನ ಅವರು ಪ್ರಾಬಬ್ಲಿ ನೋಡ್ತಾರೆ. ಇಲ್ಲ ನೀವು ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದೀರಾ ಅಂದರೆ ಅವ್ರು ಪ್ರಾಬಬ್ಲಿ ಹಣ ಹಾಕೋದಕ್ಕೆ ಅವರು ಮುಂದೆ ಬರ್ತಾರೆ. ನೀವು ಏನಕ್ಕೆ ಅಂದರೆ ಈ ಥರ ಅಂದರೆ ಫೀಚರ್ ಫಿಲ್ಮ್ ಆಗಿರ್ಬೋದು, ಸಿನಿಮಾ ಮಾಡಬೇಕು ಅಂತ ಒಂದಷ್ಟು ಮಾಡಿದ್ದೀರಲ್ಲ, ಇವಾಗ ನೆಕ್ಸ್ಟ್ ಹೆಜ್ಜೆ ಅದೇನಾ ಏನೋ ಅಂತ? ನೀವು ನನ್ನ ಶಾರ್ಟ್ ಫಿಲ್ಮ್ಸ್ ಟ್ರೈಲರ್ಸ್ ಎಲ್ಲ ನೋಡಿದ್ದೀನಿ ಸರ್, ಇಷ್ಟ ಆಯಿತು ಸರ್. ಅಂದರೆ ಈ ಥರದ್ದು ಯಾವುದೋ ಮೋಟೋ ಇಟ್ಕೊಂಡು ಮಾಡಿದ್ದಲ್ಲ ಅದು. ಅಂದರೆ ಈ ಒಳಗಡೆ ಒಂದು ಹಸಿವು ಇರುತ್ತೆ, ಏನಾದರೂ ಮಾಡ್ತಿರೋಣ ಅಂತ, ಅಂದರೆ ಸಿನಿಮಾ ಮಾಡಬೇಕು ಅನ್ನೋದೇ ಇರುತ್ತೆ. ಆ ಟೈಮಲ್ಲಿ ನಮ್ಮ ಆಕ್ಸೆಸ್ ಏನಿದೆ, ಅಂದರೆ ನಮ್ಮ ಶಕ್ತಿ ಮೇಲೆ ಏನು ಮಾಡ್ಬೋದು ಅಂದರೆ ಶಾರ್ಟ್ ಫಿಲ್ಮ್ಸ್ ಅಷ್ಟೇ ಬರುತ್ತಲ್ಲ. ಸೊ ಅಂದರೆ ಐ ವಾಸ್ ನಾಟ್ ಪ್ರಿಪೇರ್ಡ್ ಫಾರ್ ಫೀಚರ್ ಫಿಲ್ಮ್ ಅಟ್ ದಟ್ ಟೈಮ್. ಅದಕ್ಕೆ ಶಾರ್ಟ್ ಫಿಲ್ಮ್ಸ್ ಮಾಡ್ತಿದ್ದೆ. ಒಮ್ಮೆ ಫೀಚರ್ ಫಿಲ್ಮ್ ಮಾಡೋದು ತಲೆಗೆ ಬಂದ ಕೋವಿಡ್ ಹಾಗೆ ಲಾಕ್ಡೌನ್ಗೆ ಬಂತು. ಮತ್ತೆ ಬೇರೆ ಶಾರ್ಟ್ ಫಿಲ್ಮ್ಸ್ ಮಾಡೋಕೆ ಸ್ಟಾರ್ಟ್ ಮಾಡಿದೆ. ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡಿದ ನಂತರ ಫೀಚರ್ ಫಿಲ್ಮ್ ಮಾಡೋಣ ಅಂತ ಅನ್ಕೊಂಡಾಗ ಈ ಮಾರ್ಕೆಟ್ ಫ್ಲಕ್ಚುಯೇಷನ್ಸ್ ಇತ್ತು. ನಾನು ಬರೆಯೋಕೆ ಸ್ಟಾರ್ಟ್ ಮಾಡಿದ್ದೆ. ಆದರೆ ತುಂಬ ವರ್ಷ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದ ಸಿನಿಮಾ ರಿಲೀಸ್ ಆಗಿ ಸೂಪರ್ ಸಕ್ಸಸ್ ಆದಾಗಲೂ ಅಂದರೆ ಕ್ರೆಡಿಟ್ಸ್ ಏನೇ ಇದ್ರೂ ಮೇನ್ ಕ್ರೂ ಮೆಂಬರ್ಸ್ಗೆ ಇರುತ್ತೆ. ಓಕೆ, ಹೌದು. ಅಂದರೆ ADCಗೆಲ್ಲ ಅಂದರೆ ಇವಾಗ ಆಯ್ತು KGF AD ಯಾರು ಅಂದರೆ ಯಾರಿಗೂ ಗೊತ್ತಿರೋದು ಸಾಧ್ಯನೇ ಇಲ್ವಲ್ಲ. ಅಂದರೆ ನಂಗೆ ಆ ರಿಯಾಲಿಟಿ ಚೆಕ್ ಹೊಡಿತು. ಆ ನಂತರ ಏನಂದರೆ ಇವೊಂದು ನಾನು ಅಸಿಸ್ಟ್ ಮಾಡಿರೋ ಅಷ್ಟು ಸಿನಿಮಾ ಅಂದರೆ ಸೂಪರ್ ಫಿಲ್ಮ್ಸೇ ಮಾಡಿರೋದು. ಆದರೆ ಅಸಿಸ್ಟೆಂಟ್ ಡೈರೆಕ್ಟರ್, ಅಸೋಸಿಯೇಟ್ ಡೈರೆಕ್ಟ್ರಿಗೆ ಅಷ್ಟು ಬೆಲೆ ಇರೋದಿಲ್ಲ. ಸೊ ನಾನು ಇನ್ನು ಯಾವ ಸಿನಿಮಾದ ಅಸಿಸ್ಟ್ ಮಾಡೋದಿಲ್ಲ ಅಂತ ಫಿಕ್ಸ್ ಆಗಿ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಬರೆಯೋ ಪ್ರೊಸೆಸ್ ಸರ್ವೈವಲ್ ಅಂತಲೂ ಒಂದು ಬಂತು. ಆದರೆ ಅದನ್ನು ಮೀರಿ ಒಂದು ಫಿಲ್ಮ್ ಬರ್ಕೊಂಡೆ. ಆ ಫಿಲ್ಮ್ ಬರೆದು ನಂತರ ಅಂದರೆ ಇವತ್ತು ನನ್ನದೇ ಪ್ರೊಡಕ್ಷನ್ ಹೌಸಲ್ಲಿ ನಾನು ಸಿನಿಮಾ ಮಾಡ್ಬೇಕಂತ ಅಂದ್ಕೊಂಡ್ರು ಕೂಡ ಜೇಬಲ್ ಹಣ ಇರಬೇಕಲ್ವ. ಅಂದರೆ ಕಿಸೆಯಲ್ಲಿ ಹಣ ಇಲ್ಲದೆ ಅಂದರೆ 1000 ಕನ್ಸ್ಕೊಂಡ್ರು ಅದು ವರ್ಕ್ ಆಗೋದಿಲ್ಲ. ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಇನ್ ದ ಸೆನ್ಸ್ ಹೇಗಂದ್ರೆ ಅದು ವರ್ಕ್ ಆಗೋದಿಲ್ಲ ಅಂತಂದ್ರೆ ಇವಾಗ ಓಕೆ ನಾನೇ ಹಣ ಹಾಕ್ಬೇಕು ಅಂತ ಡಿಸೈಡ್ ಮಾಡಿದಾಗ ಹಣ ಇರಲೇಬೇಕು. ಇಲ್ಲಾಂದ್ರೆ 1000 ಕನ್ಸುಗಳು ವರ್ಕ್ ಆಗುತ್ತೆ, ಬೇರೆಯವ್ರ ಹಣದಲ್ಲಿ ಇರುತ್ತೆ. ಜೊತೆಯಲ್ಲಿ ನನ್ನ ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡೋ ಟೈಮಲ್ಲಿ ಈ ಪ್ರೊಡಕ್ಷನ್ ಫ್ರಿಕ್ಷನ್ಸ್ ಒಂದಷ್ಟು ನೋಡಿದಾಗ ಓಕೆ ನಾವೇ ಪ್ರೊಡ್ಯೂಸ್ ಮಾಡೋಣ ಅಂತ ಅನ್ಸುತ್ತಲ್ಲ. I took 4 years break from films. And even though I was writing my feature film, and I completed two scripts. ಅದರಲ್ಲಿ ಒಂದು ನಾನು ಸ್ಟುಡಿಯೋ ಎಲ್ಲ ಕಟ್ಟಿದ ನಂತರ ನನ್ನ ಆಕ್ಸೆಸಿಬಿಲಿಟಿಯಲ್ಲಿ ನನ್ನ ಶಕ್ತಿ ಮೀರಿ ಅಂತ ಏನಿಲ್ಲ, ನನ್ನ ಶಕ್ತಿಯಲ್ಲಿ ಏನು ಮಾಡ್ಬೋದು ವಿತ್ ಸಮ್ ಕೊಲಾಬ್ರೇಷನ್ಸ್ ಲೈಕ್ ಸಮ್ ಪ್ರೊಡಕ್ಷನ್ಸ್ ಹ್ಯಾವ್ ಬಿನ್ ಕೊಲಾಬ್ರೇಟೆಡ್ ಫಾರ್ ದ್ಯಾಟ್. ಅಂದರೆ ಓಕೆ ನನ್ನ ಶಕ್ತಿಯಲ್ಲಿ ಒಂದು ಫಿಲ್ಮ್ ಮಾಡ್ಬೋದು, ಸೇಫೆಸ್ಟ್ ಫಿಲ್ಮ್, ತಿರ್ಗಾ ನನ್ನ ಅಂದರೆ ಡೆಬ್ಯೂಟ್ ಆಗೋದಕ್ಕೆ ಕರೆಕ್ಟ್ ಫಿಲ್ಮ್ ಅಂತ ಒಂದು ಫಿಕ್ಸ್ ಆದ ನಂತರ ನಾನು ಆ ಸಿನಿಮಾ 1 ವರ್ಷ ಬರ್ದಾಗಿದ್ದ ನಂತರ ಕೂಡ ನನ್ನ ಇಡೀ ಟೀಮು ಮೆಂಬರ್ಸ್ ಕೇಳಿದ್ದು ಅಂದರೆ 2 ವರ್ಷದ ಹಿಂದೆನೇ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದು. 1 ವರ್ಷ ಮುಗ್ದಿದ್ದು 2 ವರ್ಷದಿಂದ, 2 ವರ್ಷ ಇನ್ನೂ ಟೈಮ್ ತೊಗೊಳುತ್ತೆ ಅಂತ. ಓಕೆ. ಯಾಕೆಂದರೆ
ನಂಗೆ ಆ ರಿಯಾಲಿಟಿ ಗೊತ್ತಿತ್ತು. ಇವಾಗ 4 ವರ್ಷದಲ್ಲಿ 1 ವರ್ಷ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ, ಏನು ಸೇವಿಂಗ್ಸ್ ಸ್ಟಾರ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. 2ನೇ ವರ್ಷದಿಂದ ಆಗಿರುತ್ತೆ. 1 ವರ್ಷದಲ್ಲಿ ನಾನು ಎಷ್ಟು ಸೇವ್ ಮಾಡೋಕ್ಕೆ ಸಾಧ್ಯ. ಆ ನಂತರ ಕಂಪ್ಲೀಟ್ ಒಂದು 3 ವರ್ಷದ ನನಗೆ ಅವಾಗ ಬರ್ತಿದ್ದಿದ್ದು ಸ್ಯಾಲ್ರಿ, ನಾನು ಸ್ಟಾರ್ಟ್ ಮಾಡಿದ್ದು ಒಂದು ಪುಟ್ಟ ಬಿಸ್ನೆಸ್, ಇದೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಓಕೆ 2 ವರ್ಷ ತೊಗೊಳುತ್ತೆ ಅಂತ ಸುಮ್ಮನೆ ಬೇಗ ಹೇಳಿದ್ದು, 2 ವರ್ಷ ತೊಗೊಂತು. ಹಂಗೆ ಸರ್. ಇವಾಗ ನೀವು ಹೇಳಿದ್ರೆ ಏನಂದರೆ ನೀವು ದುಡ್ಡು ಹಾಕ್ಬಿಟ್ಟು ಸಿನಿಮಾ ಮಾಡಿದ್ದೀರಾ, ಒಂದಷ್ಟು ಕೊಲಾಬ್ರೇಷನ್ಸ್ನಲ್ಲಿ ಕೂಡ ವರ್ಕ್ ಮಾಡಿದ್ದೀರಾ, ಸಾಕಷ್ಟು ಒಳ್ಳೊಳ್ಳೆ ಶಾರ್ಟ್ ಫಿಲಮ್ಸ್ಗಳನ್ನ ನೀವು ಮಾಡಿದ್ದೀರಾ, ನೀವೇ ಬರ್ತಿದ್ದೀರಾ, ನೀವೇ ಡೈರೆಕ್ಟ್ ಮಾಡಿದ್ದೀರಾ. ಇವಾಗ ನಾನು ಕೇಳ್ತಾ ಇರೋವಂಥ ಪ್ರಶ್ನೆ ಏನು ಅಂದರೆ, ಇವಾಗ ನಿಮ್ಮ ವರ್ಕ್ಸ್ಗಳೆಲ್ಲ ನೋಡಿ ಯಾರು ಅಂದರೆ ನೀವು ಪ್ರೊಡ್ಯೂಸರ್ಸ್ಗಳನ್ನ ಅಂದರೆ ಒಂದು ಸಿನಿಮಾ ಮಾಡಬೇಕು ಅಂತ ನೀವು ಅಪ್ರೋಚ್ ಆಗಿಲ್ವಾ, ಅಥವಾ ಅವ್ರು ನಿಮ್ಮನ್ನು ಅಪ್ರೋಚ್ ಆಗಿರುವಂಥದ್ದು ಒಂದು ಸಿನಿಮಾ ಮಾಡಬೇಕು ಅನ್ನುವಂಥದ್ದು ಆಗಿಲ್ವಾ ಅಂತ? ಅಂದರೆ ಒಂದು 4-5 ಆಫರ್ ಬಂದಿದೆ. ಅಂದರೆ ನಾನು ಅಸಿಸ್ಟ್ ಮಾಡಿದ್ದು ಫಿಲ್ಮಿನ್ ಪ್ರೊಡ್ಯೂಸರ್, ಓಕೆ, ಅಂದರೆ ಸಾರಿ ಅಸಿಸ್ಟ್ ಅಲ್ಲ, ಅಂದರೆ ಇದು ನಾನು ಶಾರ್ಟ್ ಫಿಲ್ಮ್ ಮಾಡಿದ್ದು ಪ್ರೊಡಕ್ಷನ್ ಹೌಸಿಂದ ಓಕೆ ಸಿನಿಮಾ ಮಾಡಿ ಅಂತ ಕೇಳಿದ್ದಿದೆ. ಅಂದರೆ ನಾನೇನು ಅದನ್ನ ತುಂಬ ಸೀರಿಯಸ್ ಆಗಿ ತೊಗೊಂಡಿಲ್ಲ. ಆದ ನಂತರ ಬೇರೆ ಮ್ಯೂಚುವಲ್ ಫ್ರೆಂಡ್ಸ್ ಅಂದರೆ ಸಿನಿಮಾ ಇಂಡಸ್ಟ್ರಿಯಲ್ಲಿರೋರು ಅಥವಾ ಶಾರ್ಟ್ ಫಿಲ್ಮ್ ನೋಡಿ ಬಂದಿರೋ ಆ ಥರದ ಒಂದು 5-6 ಜನ ಅಪ್ರೋಚ್ ಮಾಡಿರೋದು ಇದೆ. ಅಂದರೆ ನಾನು ಅವಾಗ ಈ ಸ್ಕ್ರಿಪ್ಟ್ಗಿಂತ ಇನ್ನೊಂದು ಸ್ಕ್ರಿಪ್ಟ್ ಮಾಡ್ಕೊಂಡಿದ್ನಲ್ಲ, ಅದ್ರ ಬಜೆಟ್ ತುಂಬ ದೊಡ್ಡದಿತ್ತು. ಇವೊಂದು ನಾನು ಒಬ್ಬರು ಪ್ರೊಡ್ಯೂಸರ್ಗೆ ಅಷ್ಟೇ ಅಪ್ರೋಚ್ ಮಾಡಿದ್ದೆ ಅನ್ಸುತ್ತೆ, ಇಲ್ಲಿ ತುಂಬ ದೊಡ್ಡ ಪ್ರೊಡ್ಯೂಸರ್ಗೆ. ಅಂದರೆ ಅವರು ಟೇಸ್ಟ್ ಆಫ್ ಫಿಲ್ಮ್ ಮೇಕಿಂಗ್ ಬೇರೆ ಆಯಿತು, ನನ್ನ ಟೇಸ್ಟ್ ಆಫ್ ಫಿಲ್ಮ್ ಮೇಕಿಂಗ್ ಬೇರೆ ಆಯಿತು, ಅದಕ್ಕೆ ಅದು ವರ್ಕ್ ಆಗಿಲ್ಲ. ಅಂದರೆ ವರ್ಕ್ ಆಗಿಲ್ಲ ಇನ್ ಸೆನ್ಸ್ ಏನಂದರೆ ಅವರು ದೇ ವರ್ ವೆರಿ ಕ್ಲಿಯರ್ ಆ್ಯಂಡ್ ಐ ವಾಸ್ ಆಲ್ಸೋ ವೆರಿ ಕ್ಲಿಯರ್. ಆ ನಂತರ ಓಕೆ ನನ್ನ ಬಜೆಟಲ್ಲಿ ಏನು ಮಾಡ್ಬೋದು ಅಂತ. ಮೇಡಮ್ ಸಿನಿಮಾ ಹೇಗಂದರೆ ಯಾರು ಬಂದರೆ ಇವಾಗ ನಾನು ಶಾರ್ಟ್ ಫಿಲ್ಮೆಲ್ಲ ಅದೊಂದು ಇಲ್ಯೂಷನ್ ನನಗೂ ಇರುತ್ತೆ, ಯಾರು ಬೇಕಾದ್ರೂ ಬಂದು ಕೇಳ್ತಾರೆ ಅನ್ನೋದೆಲ್ಲ. ಆದರೆ ಯಾರೋ ಒಂದಷ್ಟು ಜನ ಕೇಳಿದಾಗ ಅದೊಂದು ಒಪ್ಸು ಬರುತ್ತೆ. ಸಿನಿಮಾ ಆಗಿದೆ ಅಂತ ಹೇಳೋದು ಯಾವಾಗ ಗೊತ್ತಾ ಮೇಡಮ್, ಸಿನಿಮಾ ಸ್ಟಾರ್ಟ್ ಆದಾಗಲೂ ಅಲ್ಲ, ಸಿನಿಮಾ ಶೂಟಿಂಗಲ್ಲಿ ಇರಬೇಕಿದ್ರು ಅಲ್ಲ, ಪೋಸ್ಟ್ ಪ್ರೊಡಕ್ಷನಲ್ಲಿ ಇರಬೇಕಿದ್ರು ಅಲ್ಲ, ಸಿನಿಮಾ ರಿಲೀಸ್ ಆಗಿದ್ದೀನ ಸಿನಿಮಾ ಆಗಿದೆ ಅಂತಷ್ಟೇ. ಹೌದು, ಎಷ್ಟು ಸಿನಿಮಾ ಅನೌನ್ಸ್ ಆಗಿದೆ, ಎಷ್ಟು ಸಿನಿಮಾ ಶೂಟ್ ಆಗಿದೆ, ಹಂಗೆ ಶೂಟ್ ಆಗಿ ಹಾಗೆ ಬಾಕ್ಸಲ್ಲಿ ಇರೋದಿದೆ, ಎಷ್ಟು ಸಿನಿಮಾ ಪೋಸ್ಟ್ ಪ್ರೊಡಕ್ಷನ್ ಮುಗಿಸಿ ರಿಲೀಸ್ ಆಗದಿರೋದಿದೆ. ಆ್ಯಕ್ಚುಲ್ ಫಿಲ್ಮ್ ರಿಲೀಸ್ ಆದ್ರಷ್ಟೇ ಆ ಸಿನಿಮಾ ಅಂತ ಕೌಂಟ್ ಮಾಡಬೇಕು. ಸರ್, ವಿಪರ್ಯಾಸ ಏನು ಅಂದರೆ ನಾವುಗಳೇ ಅಷ್ಟೇ ಬೀಯಿಂಗ್ ಇನ್ ಮೀಡಿಯಾ ಸಾಕಷ್ಟು ಸಿನಿಮಾಗಳ ಮೂವಿ ಟೀಮ್ ಇಂಟರ್ವ್ಯೂಸ್ಗಳು ಮಾಡ್ತಾ ಇರ್ತೀವಿ, ಹಲವಾರು ಪ್ರೆಸ್ ಮೀಟ್ಸು, ಸಾಕಷ್ಟು ಒಂದು ವಾರಕ್ಕೆ ಏನಿಲ್ಲ ಅಂದ್ರೂ ನಿಮಗೆ ಗೊತ್ತಿರೋ ಹಾಗೆ 8ರಿಂದ 10 ಸಿನಿಮಾಗಳು ರಿಲೀಸ್ ಆಗುತ್ತೆ. ಅಟ್ಲೀಸ್ಟ್ ಒಂದು 5 ಅಂತೂ ಒಂದು ವಾರಕ್ಕೆ ರಿಲೀಸ್ ಆಗುತ್ತೆ. ಸಾಕಷ್ಟು ನಾವು ಅಂದರೆ ಪ್ರಮೋಷನಲ್ ಆ್ಯಕ್ಟಿವಿಟೀಸ್ ಅಂತ ಏನು ಮಾಡ್ತಾ ಇದ್ದಾರೆ, ಎಷ್ಟೊಂದು ಜನ ಸಿನಿಮಾ ತಂಡದವರು ಇಂಟರ್ವ್ಯೂಸ್ಗಳು ಮಾಡೋದಾಗಿರ್ಬೋದು, ಮತ್ತು ಟ್ಯಾಬ್ಲೋ ಪೂಜೆ ಆಗಿರ್ಬೋದು, ಮತ್ತೊಂದು ಪ್ರೆಸ್ ಮೀಟ್ಸ್ಗಳು, ಸಾಂಗ್ ಲಾಂಚ್ ಇವೆಂಟ್ಸ್ ಎಲ್ಲವೂ ಮಾಡ್ತಾರೆ. ಆದರೂ ಕೂಡ ಕಾಮನ್ ಮ್ಯಾನ್ಗೆ ಇದ್ಯಾವುದು ಕೂಡ ರೀಚ್ ಆಗ್ತಾ ಇಲ್ಲ. ಇನ್ನೂ ಏನಂದರೆ ತುಂಬ ದೊಡ್ಡ ಬಜೆಟ್ ಮೂವಿ ಅಂದರೆ ಒಳ್ಳೆ ಪ್ರೊಡ್ಯೂಸರು ಸಖತ್ತಾಗಿ ಖರ್ಚು ಮಾಡಿದ್ರೆ ಪ್ರಾಬಬ್ಲಿ ಆ ಸಿನಿಮಾದ ಹೆಸರು ಜನರಿಗೆ ತಲುಪಿರುತ್ತೆ. ನಾನು ಹೇಳ್ತಾ ಇರೋದು ಕಾಮನ್ ಆಡಿಯನ್ಸು, ನಾನೊಂದು ಕಾಮನ್ ಆಡಿಯನ್. ಇನ್ನೂ ಎಷ್ಟೊಂದು ಜನರಿಗೆ, ಫಾರ್ ಎಕ್ಸಾಂಪಲ್ ಲೆಟ್ ಮಿ ಟೇಕ್ ಅನ್ ಎಕ್ಸಾಂಪಲ್, ಅಂದರೆ ಸಿನಿಮಾದ ಹೆಸರು ಬೇಡ, ಈ ಥರ ಒಂದು ಸಿನಿಮಾ ಬರ್ತಾ ಇದೆ ಅಂತ ಕೂಡ ಜನರಿಗೆ ಗೊತ್ತಾಗೋದಿಲ್ಲ. ಅವ್ರು ಎಂಥ ಪ್ರಮೋಷನಲ್ ಆ್ಯಕ್ಟಿವಿಟೀಸ್ ಮಾಡಿದ್ರು ಕೂಡ ಇಂಟರ್ವ್ಯೂಸ್ಗಳಲ್ಲಿ, ಅದು ಸಾಕಷ್ಟು ಯೂಟ್ಯೂಬ್ ಚಾನಲ್ಸ್ಗಳಲ್ಲಿ ಆ ಇಂಟರ್ವ್ಯೂಸ್ ಎಲ್ಲವೂ ಹೋಗಿರುತ್ತೆ, ಆದರೂ ಕೂಡ ಈ ಥರ ಒಂದು ಸಿನಿಮಾದ ಹೆಸರು ಬರ್ತಾ ಇದೆ ಅಂತ ಕೂಡ ಕಾಮನ್ ಆಡಿಯನ್ಸ್ ಗೊತ್ತಾಗ್ತಿಲ್ಲ. ಈ ರೀತಿ ನಮ್ಮ ಕನ್ನಡ ಇಂಡಸ್ಟ್ರಿ, ಪ್ರಾಬಬ್ಲಿ ತಮಿಳ್ ಇಂಡಸ್ಟ್ರಿ ಅಥವಾ ಮಲಯಾಳಂ ಇಂಡಸ್ಟ್ರಿ ನಾವು ತಗೊಳ್ಳೋದಾದರೆ ಸ್ವಲ್ಪ ಬೂಮ್ನಲ್ಲಿದೆ. ಬಟ್ ಕನ್ನಡ ಇಂಡಸ್ಟ್ರಿ ತಗೊಳ್ಳೋದಾದರೆ ಜನಗಳು ಸಿನಿಮಾ ಥಿಯೇಟ್ರಿಗೆ ಹೋಗ್ತಿದ್ದಾರೆ, ಕನ್ನಡ ಸಿನಿಮಾಗಳಿಗೆ ಹೋಗುವವರ ಸಂಖ್ಯೆ ಕಡಿಮೆ ಆಗಿದೆ. ಸೊ ಇದ್ರ ಬಗ್ಗೆ ತಮ್ಮ ಒಪಿನಿಯನ್? ಇವಾಗ ನೀವು ಹೇಳಿದ್ರಲ್ಲ ಮೇಡಮ್, ಟ್ಯಾಬ್ಲೋ ಪೂಜೆ ಮಾಡಿದ್ರೆ ಯಾರಿಗೆ ಬೇಕದು? ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ. ಈಗ ಇಂಟರ್ವ್ಯೂ, ಇವಾಗ ನಾನು ನಿಮ್ಮೊಟ್ಟಿಗೆ ಇಲ್ಲಿ ಕೂತಿ ಮಾತಾಡ್ತಿದ್ದೇನೆ, ಇಂಟರ್ವ್ಯೂ ಆಗ್ತದೆ, ನಾನು ಏನು ಮಾಡ್ತಿದ್ದೇನೆ, ಐ ಆಮ್ ಪ್ರಮೋಟಿಂಗ್ ಮೈ ಸ್ಟುಡಿಯೋ, ಐ ಆಮ್ ಪ್ರಮೋಟಿಂಗ್ ಮೈ ಐಡಿಯಾಲಜಿ. ಅಂದರೆ ಐಡಿಯಾಲಜಿ ಪ್ರಮೋಟ್ ಮಾಡ್ತಿರೋದು, ನನ್ನ ಐಡಿಯಾಲಜಿಗೆ ಯಾರಾದ್ರೂ ವರ್ಕ್ ಮ್ಯಾಚ್ ಆಗೋರೊಟ್ಟಿಗೆ ಕೊಲಾಬ್ರೇಟ್ ಆಗೋದಕ್ಕೆ. ಸ್ಟುಡಿಯೋ ಪ್ರಮೋಟ್ ಮಾಡ್ತಿರೋದು ಏನಕ್ಕೆ, ಇದೊಂದು ನಂದೊಂದು ಸೆಟ್ ಆಫ್ ಬಿಸ್ನೆಸ್ ಓಕೆನಾ. ಇದು 1 ವರ್ಷ ಬಿಟ್ಟು 2 ವರ್ಷ ಬಿಟ್ಟು ವರ್ಗು, ಅಂದರೆ ಒಂದು 2 years ರನ್ ಆದ್ರೂ ಕೂಡ ನನ್ನ ಬಿಸ್ನೆಸ್ ಡೆವಲಪ್ ಆಗುತ್ತೆ. ಫಿಲ್ಮ್ ಇಂಟರ್ವ್ಯೂ ಹೇಗೆ ವರ್ಕ್ ಆಗುತ್ತೆ ಹೇಳಿ, ಸಿನಿಮಾ ರಿಲೀಸ್ ಆಗೋಕೆ 30 days ಇಂದ ಪ್ರಮೋಷನ್ ಸ್ಟಾರ್ಟ್ ಮಾಡಿದ್ರು, 30 days ಅಲ್ಲಿ ಮುಗಿಯುತ್ತೆ. ಆ ನಂತರ ರಿಲೀಸ್ ಆದ್ರೂ 115 days ಅಂತ ಅನ್ಕೊಳ್ಳಿ, 45 days ನೀವು ಇಂಟರ್ವ್ಯೂ ಕೊಡ್ತೀರಾ. ಈ ಮಧ್ಯೆ ಏನು ಮಾಡ್ತಾರೆ ಗೊತ್ತಾ, ಈ ದೋಸೆ ಮಾಡೋದು, ಈ ಸೆಲೆಬ್ರಿಟೀಸ್ನ ಅಂದರೆ ಆ್ಯಕ್ಟರ್ಸ್ನ ಕರ್ಕೊಂಡು ಹೋಗ್ಬಿಟ್ಟು ಟ್ಯಾಬ್ಲೋ ಪೂಜೆ ಮಾಡೋದು. ನೀವು 100 ಯೂಟ್ಯೂಬ್ ಚಾನಲ್ಸ್ ಇದೆ ಮೇಡಮ್, ಜಾಸ್ತಿ ಇದೆ, 100 ಯೂಟ್ಯೂಬ್ ಚಾನಲ್ನ ಕನ್ಸಿಡರ್ ಮಾಡಿ. ಅದೇ ಹೀರೋ, ಅದೇ ಹೀರೋಯಿನ್, ಅದೇ ಡೈರೆಕ್ಟರ್, ಅದೇ ಪ್ರೊಡ್ಯೂಸರ್ ಏನು ಮಾತಾಡ್ತಾರೆ? ಸಿನಿಮಾ ಬಗ್ಗೆ ಮಾತಾಡಬೇಕು ಅಷ್ಟೇ ಬಿಟ್ಟು. ಓಕೆನಾ. ಇವಾಗ ನೀವು 100 ಯೂಟ್ಯೂಬರ್ಸ್ಗೆ ಏನು ಗೊತ್ತಾಗುತ್ತೆ, ಒಂದು ಟ್ರೈಲರ್ ನೋಡಿ ಟ್ರೈಲರ್ ಬಗ್ಗೆ ಮಾತಾಡೋಕೆ ಸಾಧ್ಯ. ಹೌದು, ಅವ್ರು ಫಸ್ಟ್ ಕಾಂಟೆಂಟ್ ಅವ್ರು ತರಬೇಕಲ್ವಾ, ಅವ್ರು ಕಾಂಟೆಂಟೇ ತರದೆ ಓಕೆ ನಿಮ್ಮನ್ನ ಇಂಟರ್ವ್ಯೂ ಮಾಡಿ ಅಂತಂದರೆ, ಇವಾಗ ಮೇಡಮ್ ನಮ್ಮ ಸ್ಟುಡಿಯೋದೆ ಇಟ್ಕೊಂಡ್ರು
ನನ್ಗೆ ಗೊತ್ತು ಇದು ನಾನು ಇವಾಗ ಇನ್ನೊಂದು 10 ಇಂಟರ್ವ್ಯೂ ಆದರೆ ಇದು ರೋಟೀನ್ ಆಗಿರುತ್ತೆ, ನೋಡಿದ್ರೆಲ್ಲ ಒಂದು ಸ್ಟುಡಿಯೋ ಪ್ರಮೋಟ್ ಮಾಡ್ತಿರೋದು ಅಂತ ಗೊತ್ತಾಗುತ್ತೆ ಅಂತ. ಇನ್ಶಲಿ ನನ್ನ ಐಡಿಯಾ ಕೂಡ ಸ್ಟುಡಿಯೋನ ಈಗ ಪ್ರಮೋಟ್ ಮಾಡಬೇಕು ಅನ್ನೋದೇನಿರಲಿಲ್ಲ. ನಾನು ಒಂದು ಸ್ನೇಹಿತರ ಚಾನಲ್ದು ಇಂಟರ್ವ್ಯೂ ಆಗಿ ಇಟ್ ವಾಸ್ ವೆರಿ ಆರ್ಗ್ಯಾನಿಕ್ ಆ್ಯಂಡ್ ಇಟ್ ವಾಸ್ ನಾಟ್ ಪೇಡ್. ಅದು ನನ್ನ ಬಿಸ್ನೆಸ್ ಕನ್ವರ್ಟ್ ಆಯಿತು. ಓಕೆ, ಬಿಸ್ನೆಸ್ ಕನ್ವರ್ಟ್ ಆಗಿದ ನಂತರ ಅದೇ ಇಂಟರ್ವ್ಯೂ ನೋಡಿ ನಾನು ಇನ್ನೊಂದಿಬ್ಬರು ಮೀಡಿಯಾ ಸ್ನೇಹಿತರು ಇಂಟರ್ವ್ಯೂ ಮಾಡೋಣ ಅಂತ ಕೇಳಿದಾಗ ಅವ್ರ ಜೊತೆ ನಾನು ತುಂಬಾ ಒಳ್ಳೆ ಗುಡ್ ಟರ್ಮ್ ಅಲ್ಲಿ ಇದ್ದೆ. ಒಬ್ಬರೊಟ್ಟಿಗೆ ಮಾಡಿದ ನಂತರ ಇನ್ನೊಬ್ಬರಿಗೆ ಬೇಡ ಅಂತ ಹೇಳೋಕ್ಕಾಗೋದಿಲ್ವಲ್ಲ, ಹಾಗೆ ಸ್ಟಾರ್ಟ್ ಆಗಿ ಇವಾಗ ವಿ ಆರ್ ಡೂಯಿಂಗ್ ಪ್ರಮೋಷನ್ ಇಟ್ ಸೆಲ್ಫ್. ಅಂದ್ರೆ ಯಾರಿಗಾದ್ರೂ ನಾನು ಪ್ರಮೋಷನ್ ಮಾಡ್ತಿಲ್ಲ ಅಂತಂದ್ರೆ ಅವಂದ್ರೆ ಏನು ಜನರು ದಡ್ರಿದಾರ, ಎಕ್ಸಾಕ್ಟ್ಲಿ ಹಾಗೇನೆ ಫಿಲ್ಮ್ ಪ್ರಮೋಟ್ ಮಾಡ್ಬೇಕಂತಂದ್ರೆ 100 ಜನರ ಒಟ್ಟಿಗೆ 100 ಚಾನಲಲ್ಲಿ ಕೂರ್ಬೇಕಂತಿದ್ರೆ ಇವ್ರು 100 ಕಂಟೆಂಟ್ ತರಲೇಬೇಕು. ಓಕೆನಾ, 5 ಸಿನಿಮಾ ಬರ್ತಿದೆ, 5 ಸಿನಿಮಾ ಬರ್ತಿರೋದು ಗೊತ್ತಾಗ್ತಿಲ್ಲ ಅಂತಂದ್ರೆ ಮಿಸ್ಟೇಕ್ ನಮ್ಮ ಕಡೆಯಿಂದಾನೇ ಆಗ್ತದೆ. ವೈ ವಿ ಆರ್ ಬ್ಲೇಮಿಂಗ್ ಅಂದರೆ ಆಡಿಯನ್ಸ್ನ ಬ್ಲೇಮ್ ಮಾಡಿ ಏನು ಪ್ರಯೋಜನ ಇಲ್ಲ. ಇವಾಗ ನೀವು ಯಾವುದೇ ಬಿಸ್ನೆಸ್ ಮಾಡಿ ಮೇಡಮ್, ನಿಮ್ಮ ಕಸ್ಟಮರ್ಸ್ ಬರ್ತಿಲ್ಲ ಅಂದರೆ ಕಸ್ಟಮರ್ಸ್ ನೀವು ಬ್ಲೇಮ್ ಮಾಡ್ತೀರಾ. ಬೇರೆ ಲ್ಯಾಂಗ್ವೇಜಲ್ಲಿ ಸಿನಿಮಾಗಳು ಓಡ್ತಿದೆ, ಬೇರೆ ಲ್ಯಾಂಗ್ವೇಜಿನ ಸಿನಿಮಾಗಳು ಇಲ್ಲಿ ಓಡ್ತಿದೆ ಅಂತ ಅಂದ್ಬಿಟ್ಟು ನಮ್ಮ ಸಿನಿಮಾ ಓಡ್ತಿಲ್ಲ ಅಂದ್ರೆ ನಮ್ಮದೇ ಮಿಸ್ಟೇಕ್ ಇದೆ. ಹೌದು, ಸುಮ್ಮನೆ ಸ್ಟೇಜಲ್ಲಿ ಕೂತು ಆಡೋದ್ರಿಂದ ಅಥವಾ ಬರ್ತಿಲ್ಲ ಅಂತ ಓಡಾಡೋದ್ರಿಂದ ಏನು ವರ್ಕ್ ಆಗಲ್ಲ. ಒಬ್ಬ ಒಳ್ಳೆ ಬಿಸ್ನೆಸ್ ಮನ್ ಬೇಕಾಗಿರೋ ಬೆಸ್ಟ್ ಕ್ವಾಲಿಟಿ ಅಂದರೆ ಕಂಪ್ಲೇಂಟ್ ಮಾಡಿದಿರೋದು. ಇವಾಗ ಏನೋ ಒಂದು ಪ್ರಾಬ್ಲಮ್ ಇದ್ರೆ ಅಂದರೆ ಇವಾಗ ಓಕೆ ಮೇಡಮ್ ಸಿನಿಮಾಲೇನೋ ಜನ ಬರ್ತಿಲ್ಲ ಅಂತ ಇದು ಮಾಡ್ತೀವಿ, ಬೇರೆ ಏನೋ ಬಿಸ್ನೆಸ್ ಮಾಡ್ತಿರ್ತೀವಿ, ಅಲ್ಲೇನೋ ಪ್ರಾಬ್ಲಮ್ ಆಗಿರುತ್ತೆ, ಏನು ಮಾಡ್ತೀವಿ ಅದನ್ನ ಸಾಲ್ವ್ ಮಾಡಿ ಮುಂದೆ ಹೋಗ್ತೀವಿ. ಏನೋ ಒಂದು ಲೂಪಲ್ಲಿ ಇರೋದು ಕವರ್ ಮಾಡಿ ಮುಂದೆ ಹೋಗ್ತಿರ್ತಾನೆ. ಎಕ್ಸಾಕ್ಟ್ಲಿ ಇಲ್ಲೂ ಕೂಡ ಅದೇ ಮಾಡಬೇಕಾಗಿರೋದು. ಅಂದರೆ ಈಗ ಒಂದು ಕೆಟ್ಟಗಳಿಗೆ ಯಾರು ತಂದಿರೋದು? ನಮ್ಗಳಿಂದನೇ ಆಗಿರೋದು. ನಾವು ಎಷ್ಟು ರಿಮೇಕ್ ಮಾಡಿದ್ದೀವಿ. ಫಸ್ಟ್ ಆಫ್ ಆಲ್ ಮೊದಲು ಡಬ್ಬಿಂಗ್ ಕ್ಲೋಸ್ ಆಗಿತ್ತು. ನಾನು ಎಲ್ಲರ ಹತ್ರ ಹೇಳ್ತಿರೋದಿದೆ ಮೇಡಮ್, ಇನ್ಶಿಯಲಿ ಅಂದರೆ ನಮ್ಮ ಚೆನ್ನೈಯಿಂದ ಬೆಂಗಳೂರಿಗೆ ಶಿಫ್ಟ್ ಆದಾಗ ನಮ್ಮದು ಉದ್ಯಮ ತುಂಬ ಚಿಕ್ಕದು ಇದ್ದಾಗಿದೆ. ನನಗೆ ಕಾಂಟೆಂಟ್ ವೈಸಲ್ಲ, ಆ ಟೈಮಲ್ಲಿ ತುಂಬ ಅತ್ಯದ್ಭುತವಾಗಿರೋ ಕಥೆಗಳು ಬಂದಿದೆ. ಚಿಕ್ಕದಿರೋದ್ರಿಂದ ಡಬ್ಬಿಂಗ್ನ ಕ್ಲೋಸ್ ಮಾಡಿ ಇಲ್ಲಿರೋರಿಗೆ ಕೆಲಸ ಸಿಗಲಿ ಅಂತ ಮಾಡಿದರು. ಅದು ತುಂಬ ಒಳ್ಳೆ ಕಾಲು ಆ ಟೈಮಲ್ಲಿ ಬೇಕಿತ್ತು. ಅದೇ ಟೈಮಲ್ಲಿ ವಹಿವಾಟುಗಳು ಜಾಸ್ತಿ ಆಗಲಿ ಅಂತ ರಿಮೇಕ್ ಮಾಡಿದ್ರು. ರಿಮೇಕ್ ಓಪನ್ ಆದಾಗ ಏನಾಯ್ತು, ಅದೊಂದು 2 ವರ್ಷದ ನಂತರ ಕ್ಲೋಸ್ ಮಾಡಿದ್ರೆ ರಿಮೇಕ್ ಆಗೋದನ್ನ ಆಟೋಮೆಟಿಕ್ ಆಗಿ ಇಲ್ಲಿ ರೈಟರ್ಸ್ ಜಾಸ್ತಿ ಆಗ್ತಿರಲ್ಲ. ಹೌದು, ಈಗ 1980s ಅಲ್ಲಿ ಬೆಂಗಳೂರಿಗೆ ಶಿಫ್ಟ್ ಆಗಿದ್ದಲ್ವಾ, 80s ನಿಯರ್ ಟು 80s ಅಲ್ಲೇ 85 86 ಹಾಗೆ ಬೆಂಗಳೂರು ಶಿಫ್ಟ್ ಆಗಿದ್ದಾಗ ಡಬ್ಬಿಂಗ್ ಕ್ಲೋಸ್ ಆಗಿ ರಿಮೇಕ್ಸ್ ಓಪನ್ ಆಗೋ ಪ್ರೊಸೆಸಲ್ಲಿ ಒಂದು 5 ಜನ ಡೈರೆಕ್ಟರ್ಸ್ ರಿಮೇಕ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು. ನಾನು ತುಂಬ ಇಂಟರ್ವ್ಯೂ ಹೇಳಿದ್ದೀನಿ, ಅದು ಕೇಳಿದವ್ರಿಗೆ ರೋಟೀನ್ ಅನ್ಸ್ಬೋದು, ಆದರೆ ಇದು ಫ್ಯಾಕ್ಟ್ ಇದು. 5 ಜನ ಡೈರೆಕ್ಟರ್ ಅಂಡರಲ್ಲಿ 5 ಜನ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಅಂತ ಅನ್ಕೊಳ್ಳಿ. ಎಷ್ಟು ಜನ ಆದ್ರು? 25 ಜನ ಆದ್ರು. ಇವಾಗ ಒಬ್ಬ ಅಸಿಸ್ಟೆಂಟ್ ಅಥವಾ ಅಸೋಸಿಯೇಟ್ ಡೈರೆಕ್ಟರ್ ತುಂಬ ಟೈಮ್ ತಗೊಳ್ತಾನೆ. ಅವಾಗ ಅಂದರೆ ಒಳ್ಳೆ ಕೆಲಸಗಾರ ಇದ್ರೆ ಡೌನ್ ಟು 2-3 ಇಯರ್ಸ್ಗೆ ಅವ್ರ ಸಿನಿಮಾಗಳು ಸ್ಟಾರ್ಟ್ ಆಗ್ತಿದ್ದು. ಡೌನ್ ಟು 5 years ಅಂತ ಆಗಿದೆ. 85 86 ಅಲ್ಲಿ ಇರೋರೆಲ್ಲ 90s ಅಲ್ಲಿ ಡೈರೆಕ್ಟರ್ ಆದಲ್ವಾ. ಅಂದರೆ ನಮ್ಮ ಪ್ರಕಾರ ರಿಮೇಕ್ ಸಿನಿಮಾ ಮಾಡ್ತಿರೋ ಡೈರೆಕ್ಟರ್ಸ್ ಅಂಡರಲ್ಲಿ ಇದ್ದಿದ್ದು 25 ಜನ ಡೈರೆಕ್ಟರ್ಗಳು 90s ಅಲ್ಲಿ ಡೈರೆಕ್ಟರ್ ಆದರೆ 25 ಜನರ ಅಂಡರಲ್ಲಿ 5 ಜನ, ನಾನು 5 ಜನ ಅಂತ ಕ್ಯಾಲ್ಕುಲೇಟ್ ಮಾಡಿ ಮೇಡಮ್, ಎಷ್ಟಾದರೂ 25 × 5 125. 125 ಜನ ಅಸಿಸ್ಟೆಂಟ್ ಡೈರೆಕ್ಟರ್ಸು ರಿಮೇಕ್ ಮಾಡೋ ಡೈರೆಕ್ಟರ್ಸ್ ಅಥವಾ ಅಲ್ಲಿ 3-4 ಸಿನಿಮಾ ಮಿಕ್ಸ್ ಮಾಡ್ತಿರೋ ಡೈರೆಕ್ಟರ್ಸ್ ಅಂಡರಲ್ಲಿ ಇದ್ದಾರೆ. ಅವರು ಡೌನ್ ಟು 5 years, ಡೌನ್ ಟು 6 years, ಡೌನ್ ಟು 10 years ಅಂತೂ ಡೈರೆಕ್ಟರ್ ಆದ್ರ. ಅಂದರೆ 125 ಜನ ರಿಮೇಕ್ ಮಾಡೋ ಡೈರೆಕ್ಟರ್ಸನ್ನ, ಅಂದರೆ ಅದರಲ್ಲಿ ಅರ್ಧ ಹಾಫ್ ಆಫ್ ದಿ ಕಟ್ ಮಾಡಿದ್ರು 80, ಓಕೆ 75 ಅಂತ ಅನ್ಕೊಳ್ಳಿ ಮೇಡಮ್. 75 ಮೆಂಬರ್ಸ್ ನೆಕ್ಸ್ಟ್ ಬರ್ತಿರೋದೇ ರಿಮೇಕೋ ಅಥವಾ 4-5 ಸಿನಿಮಾ ಮಿಕ್ಸ್ ಮಾಡಿ ಮಾಡೋ ಅಂಥದ್ದು 2000 ಸೀರೀಸಲ್ಲಿ ಸ್ಟಾರ್ಟ್ ಆಯಿತು. ನೀವು 2000 2010 ವರೆಗೂ ನೋಡಿದ್ರೆ ಆಲ್ಮೋಸ್ಟ್ 50 to 60% ಆಫ್ ಅವರ್ ಫಿಲ್ಮ್ಸ್ ಫಾರ್ ರಿಮೇಕ್. ಇವೊಂದು ಸ್ಟಾರ್ಸ್ ಕೂಡ ಆ ಟೈಮಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿರೋದು ತುಂಬ ಕಮ್ಮಿ ಇದೆ. ಎಕ್ಸ್ಪೆರಿಮೆಂಟ್ ವರ್ಕ್ ಆಗದೆ ಇರೋದು ಇದೆ. ಅದರಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಸೋಲ್ತಿದ್ದಾಗೆ ನೆಕ್ಸ್ಟ್ ಒಂದು ಟೆಂಪ್ಲೇಟ್ಗೆ ಶಿಫ್ಟ್ ಆಗಿರೋದಿದೆ. 2020 ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ 80% ಆಫ್ ಫಿಲ್ಮ್ಸ್ ರಿಮೇಕ್ ಅಥವಾ ಹೀಗೆ ಇನ್ಸ್ಪೈರ್ ಆಗಿ, ಅಂದರೆ ಇನ್ಸ್ಪೈರ್ ಅಂದ್ರೂ ತಪ್ಪಾಗುತ್ತೆ. 3-4 ಸಿನಿಮಾ ಮಿಕ್ಸ್ ಮಾಡಿ ಮಾಡೋದು ಯಾವುದೇ ಇನ್ಸ್ಪಿರೇಷನ್ ಅಂತ ತಗೊಳಕ್ಕಾಗಲ್ಲ. ಕರೆಕ್ಟ್ ಅಲ್ವಾ? ಈಗೆಲ್ಲ ಹಾಕಿ ಜನರು ಆದರೂ ಕೂಡ ನಮ್ಮ ಸ್ಟಾರ್ಸ್, ನಮ್ಮ ಡೈರೆಕ್ಟರ್ಸ್ ಅಂತೆಲ್ಲ ಸಿನಿಮಾ ನೋಡ್ತಿದ್ರು. 2020 ಕೋವಿಡ್ ಬಂದು ನಾವು ಒಂದು ದೊಡ್ಡ ವಾಲ್ ಕಟ್ಟಿದ್ವಿ. KGF ನಂತರನೇ ಸ್ಟಾರ್ಟ್ ಆಯ್ತದ. ದೊಡ್ಡ ವಾಲ್ ಕಟ್ಟಿದ್ವಿ. ರಿಮೇಕ್ ಡಬ್ಬಿಂಗ್ನ ಬ್ಯಾನ್ ಮಾಡಿ ಆ ವಾಲ್ ಹೊಡೆದಾಯ್ತು. OTTs ಕಂಪ್ಲೀಟ್ ಬೂಮ್ ಆಯಿತು. ಬೇರೆ ಲ್ಯಾಂಗ್ವೇಜಿನ ಸಿನಿಮಾಗಳನ್ನೆಲ್ಲ ನಮ್ಮ ಜನ ನೋಡೋಕೆ ಸ್ಟಾರ್ಟ್ ಮಾಡಿದ್ರು. ನಮ್ಮ ಜನ ಆಲ್ರೆಡಿ ತುಂಬ ಮೆಚೂರ್ಡ್ ಇದ್ದು, ಅಂದರೆ ಎಲ್ಲ ಸಿನಿಮಾಗಳನ್ನೂ ನೋಡ್ತಿದ್ದ ಟೈಮಲ್ಲಿ ಕೂಡ ಬೇರೆ ಲ್ಯಾಂಗ್ವೇಜ್ ಸಿನಿಮಾ ಇನ್ನೂ ಆಕ್ಸೆಸಿಬಿಲಿಟಿ ಈಸಿ ಆದಾಗ OTTಯಲ್ಲಿ ನೋಡೋಕೆ ಸ್ಟಾರ್ಟ್ ಮಾಡಿದಾಗ 4 ತಿಂಗಳು ಇನ್ನೇನು ಮಾಡ್ತಾರೆ, ಸಿನಿಮಾಗಳೇ ನೋಡ್ತಿರ್ತಾರೆ. ಅವಾಗ ಅನ್ಸಿದ್ದೇನೆಂದರೆ ಇವರೆಲ್ಲ ಇಷ್ಟು ವರ್ಷ ಮಾಡೋದು ಮೋಸ ಅಂತ.
ಸೊ ನೀವು 2020 ನಂತರ ಯಾವುದೇ ಸಿನಿಮಾ ನೋಡಿದ್ರು ಅತ್ಯದ್ಭುತವಾಗಿರೋ ಸಿನಿಮಾಗಳಷ್ಟೇ ಸೂಪರ್ ಹಿಟ್ ಆಗಿರೋದು. ಹೌದು. ಅಂದರೆ ಒನ್ ಟೈಮ್ ವಾಚಬಲ್ ಕೂಡ ಒನ್ ಟೈಮಲ್ಲಿ ಹಿಟ್ಟಾಗಿರೋದು ಇದೆ. ಆ ನಂತರ ನೋಡಿದ್ರೆ ಇವಾಗ ಒಳ್ಳೆ ಸಿನಿಮಾ ಕೊಡಲೇಬೇಕು. ಇವೊಂದು ಎಷ್ಟು ದೊಡ್ಡ ಸ್ಟಾರ್ ಆದರೂ ಅವ್ರ ಸಿನಿಮಾ ಚೆನ್ನಾಗಿಲ್ಲ ಫ್ಲಾಪ್ ಆಗ್ತಾ ಇದೆ ಅಲ್ವಾ? ಹೌದು. ಅಂದರೆ ಬೇಸಿಕಲಿ ಮೇನ್ ಕೋರ್ ಇಸ್ ರೈಟಿಂಗ್ ಆ್ಯಂಡ್ ರೈಟರ್ಸ್. ರೈಟರ್ಸ್. ಹೌದು. ನಾನು ಎಲ್ಲರನ್ನೂ ಕೇಳ್ತಿದ್ದೀನಿ, ನಿಮ್ಮನ್ನೂ ಕೇಳ್ತೀನಿ ಮೇಡಮ್. ಒಬ್ಬರು ರೈಟರ್ ಅಥವಾ ಒಂದು ತಂಡ ಕಂಪ್ಲೀಟ್ ಬೌಂಡೆಡ್ ಸ್ಕ್ರಿಪ್ಟ್ ಮಾಡಿ ಬೇರೆಯವ್ರಿಗೆ ಸಿನಿಮಾ ಮಾಡಿ ಅಂತ ಕೊಡ್ತಿರೋ ರೈಟರ್ಸ್ ಹೆಸರು ಹೇಳಿ ಅಥವಾ ತಂಡದ ಹೆಸರು ಹೇಳಿ. ಬೇರೆಯವ್ರಿಗೆ ಅವ್ರಿಗೆ ಮಾಡ್ಕೊತಿರೋದು ಆಗುತ್ತೆ. ಆ ಥರ ಅಟ್ಲೀಸ್ಟ್ ಒಂದು 2-3 ಒಳ್ಳೆ ಟೀಮ್ಗಳಿದೆ. ಸ್ವಲ್ಪ ಟೈಮ್ ತೊಗೊಂಡು ಮಾಡಿದ್ರು ನೀಟಾಗಿ ಮಾಡ್ತಾರೆ. ಬೇರೆಯವ್ರಿಗೆ ಸ್ಕ್ರಿಪ್ಟ್ ಕೊಡ್ತಿರೋದು ಯಾವ್ದಾರ ಒಂದು ಕಲ್ಚರ್ ಸೆಟ್ ಆಗಿದ್ರೆ ಹೇಳಿ. ನನ್ನ ಅಪ್ ಟು ಮೈ ನಾಲೆಜ್ ಇಲ್ವೇ ಇಲ್ಲ. ಅಂದರೆ ಇವಾಗ ಯಾರೋ ಬಂದು ಹೇಳ್ಬೋದು ನಾನು ಮಾಡ್ತಿದ್ದೀನಿ, ಇವ್ರು ತೊಗೊಂತಿಲ್ಲ ಅವ್ರು ತೊಗೊಂತಿಲ್ಲ ಅಂತ. ಯಾರು ತೊಗೊಂತಿಲ್ಲ ಅಂದರೆ ನಿನ್ನ ಸಿನಿಮಾ ಚೆನ್ನಾಗಿಲ್ಲ, ಅಂದರೆ ನಿನ್ನ ರೈಟಿಂಗ್ ಚೆನ್ನಾಗಿಲ್ಲ ಅಂತ. ಕರೆಕ್ಟ್. ಒಬ್ಬ ರೈಟರ್ ಹೆಸರು ಹೇಳಿ, ಅಂದರೆ ಒಂದು ತಂಡ ಹೇಳಿ ಬೌಂಡೆಡ್ ಸ್ಕ್ರಿಪ್ಟ್. ಅವ್ರು ಬರೀ ಸ್ಕ್ರಿಪ್ಟ್ ಅಷ್ಟೇ ಮಾಡಿ ಬೇರೆಯವ್ರಿಗೆ ಕೊಡ್ತಾರೆ ಅಂತ. ಈ ಥರದೊಂದು ಕಂಪನಿ ಅಥವಾ ಈ ಥರದೊಂದು ಸೆಕ್ಟರ್ ಸ್ಟಾರ್ಟ್ ಆದರೆ ಆಟೋಮೆಟಿಕ್ ಆಗಿ ಒಳ್ಳೆ ಸಿನಿಮಾಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ. ಒಳ್ಳೊಳ್ಳೆ ರೈಟರ್ಸ್ಗಳನ್ನು ಬೆಳಕಿಗೆ ಬರ್ತಾರೆ. ಅಂದರೆ ಇವತ್ತಿಗೆ ನಾನು ಪುಟ್ಟ ಅಳಿಲು ಮೇಡಮ್. ಅಂದರೆ ನಾನು ಯಾವುದು ಸೇವೆ ಮಾಡೋಕ್ಕೆ ಬಂದಿಲ್ಲ. ಆದರೆ ನಾನು ಒಂದು ಸೆಕ್ಟರ್ ಸ್ಟಾರ್ಟ್ ಮಾಡ್ತಿದ್ದೀನಿ, 90s ರೈಟರ್ಸ್ ರೂಮ್ ಅಂತ. ಓಕೆ. ಅಂದರೆ ನಮ್ಮದು ಫ್ಲೋರ್ ನಿಮ್ಗೆ ಹೇಳಿದಾಗೆ ನಮ್ಮ ಶೂಟಿಂಗ್ ಫ್ಲೋರ್ ಸ್ಟಾರ್ಟ್ ಆದರೆ ತಿಂಗಳಿಗೊಮ್ಮೆ ಒಂದು ಮೀಟಿಂಗ್ ಥರ. ಅಣ್ಣವ್ರು ಇರಬೇಕಿದ್ರೆ ಪ್ರತಿ ತಿಂಗಳಿಗೊಮ್ಮೆ ಎಲ್ಲ ಫಿಲ್ಮ್ ಮೇಕರ್ಸ್ನ ಕರೆಸಿ ಮಾತಾಡೋರಂತೆ. ಅವಾಗ ಅಂದರೆ ಇವಾಗ ಯಾರಿಗಾದ್ರೂ ಕೆಲಸ ಇಲ್ಲಾಂದ್ರೆ ಕೆಲಸ ಶಿಫ್ಟ್ ಆಗೋದಂತೆ, ಅಥವಾ ಏನಾದ್ರು ಪ್ರಾಬ್ಲಮ್ ಇದ್ರೆ ಸಾಲ್ವ್ ಆಗೋದಂತೆ. ಇವಾಗ ಆ್ಯಕ್ಚುಲಿ ಕಲ್ಚರ್ ಹೋಗ್ಬಿಟ್ಟಿದೆ ಇಲ್ಲೇ. ಹೌದು. ಒಬ್ಬ ನಾಯಕನ ಕೊರತೆ ಅಂತೂ 100% ಇದೆ. ಹಾಗನ್ಬಿಟ್ಟು ಇವಾಗ ನಾನು ನಿಂತ್ಕೊಂಡೇನೋ ಮಾಡ್ತಿದ್ದೀನಿ ಅಂತಲ್ಲ. ಆದರೆ ನಾನೇನಾದ್ರೆ ನನ್ನ ಚೌಕಟ್ಟಲ್ಲಿರೋ ನನ್ನ ಥರನೇ ಆಸ್ಪೈರಿಂಗ್ ಫಿಲ್ಮ್ ಮೇಕರ್ಸ್ ತುಂಬ ಜನ ಇರ್ತಾರೆ. ಅವ್ರದ್ದು ಒಂದಷ್ಟು ತಂಡಗಳನ್ನ ತಗೊಂಡು ಕರ್ಸೋದು. ಅಂದರೆ ನಮ್ಮ ಐಡಿಯಾಲಜಿಗೆ ವರ್ಕ್ ಆಗಬೇಕು, ತಿರ್ಗಾ ನಮ್ಮ ಟೇಸ್ಟ್ ಆಫ್ ಫಿಲ್ಮ್ ಮೇಕಿಂಗ್ಸ್ ವರ್ಕ್ ಆಗಬೇಕು. ಅಂದರೆ ಎಕ್ಸಾಕ್ಟ್ಲಿ ನಾನು ಮಾಡೋ ಥರ ಸಿನಿಮಾ ಮಾಡ್ಬೇಕಂತ ಏನಿಲ್ಲ. ನಾನು ಮಾಡೋ ಥರ ಸಿನಿಮಾ ಮಾಡೋಕೆ ನಾನೇ ಇದ್ದೀನಿ. ಬೇರೆ ಬೇರೆ ಜಾನರಲ್ಲಿ ಫಿಲ್ಮ್ ಮಾಡೋ ಒಂದಷ್ಟು ತಂಡಗಳನ್ನ ಕರ್ಕೊಂಡು ಪ್ರತಿ ತಿಂಗಳಿಗೊಮ್ಮೆ ಒಂದು ಡಿಸ್ಕಷನ್ ಕೂರೋದು. ಏನು ಅಪ್ಡೇಟ್ ಆಗಿದೆ, ಏನು ಹೋಗಿದೆ. ಅಂದರೆ ಇದು ತಂಡಗಳೊಟ್ಟಿಗೆ ಒಂದಷ್ಟು ಒಳ್ಳೆ ಟೆಕ್ನಿಷಿಯನ್ಸ್ ಬಂದು, ಒಬ್ಬ ಆಸ್ಪೈರಿಂಗ್ ಫಿಲ್ಮ್ ಮೇಕರ್ಸಲ್ಲಿ ಒಬ್ಬ ಒಳ್ಳೆ ಡೈರೆಕ್ಟರ್ ಬಂದು ಅವನೊಂದಷ್ಟು ಐಡಿಯಾಸ್ ಪಿಚ್ ಮಾಡ್ಬೋದು. ಒಬ್ಬ ಒಳ್ಳೆ ಸಿನಿಮಾಟೋಗ್ರಫರ್ ಬಂದು ಅವನದೇ ಡಿಪಾರ್ಟ್ಮೆಂಟಲ್ಲಿ ಒಂದು ಐಡಿಯಾ ಪಿಚ್ ಮಾಡ್ಬೋದು. ಎಡಿಟರ್ ಅವನದೇ ಡಿಪಾರ್ಟ್ಮೆಂಟಲ್ಲಿ ಪಿಚ್ ಮಾಡಿ. ಒಂದು ಲೈಟ್ ಬಾಯ್ ಅಂದರೆ ಆರ್ಟ್ ಬಾಯ್ ಯಾರು ಬೇಕಾದ್ರೂ ಬರ್ಬೋದು. ಈಗ ಡಿಸ್ಕಷನ್ ಕೂತಾಗ ನಮ್ಗೆ ಅಂದರೆ 10 ಜನ ಅಂದರೆ 9 ಜನ ಬುದ್ಧಿವಂತರ ಜೊತೆ ಒಬ್ಬ ದಡ್ಡ ಸೇರಿದ್ರು ಒಬ್ಬ ಬುದ್ಧಿವಂತ ಆಗ್ತಾನಂತೆ. ನಾನು 9 ಜನ ಬುದ್ಧಿವಂತರು ಹೋಗ್ತಿದ್ದೀನಿ, ನಾನೊಬ್ಬ ದಡ್ಡ ಇದ್ದೀನಿ. ಓಕೆನಾ? ಇಷ್ಟು ಅಂದರೆ ಒಂದು 5 ತಂಡ ಬಂತಂತ ಅನ್ಕೊಳ್ಳಿ. ಇನ್ಶಿಯಲಿ 2 ತಂಡದಿಂದ ಸ್ಟಾರ್ಟ್ ಆಗಲಿ. ಡೌನ್ ಟು 1 years 10 ತಂಡ ಬಂತ. 10 ತಂಡದ ಒಟ್ಟಿಗೆ ಡಿಸ್ಕಸ್ ಮಾಡ್ತಿದ್ವಿ. 10 ತಂಡ ಇಷ್ಟು ಸೀರಿಯಸ್ ಆಗಿ 1 ವರ್ಷ ಇನ್ವಾಲ್ವ್ ಆಗಿದ್ದಾರೆ ಅಂದರೆ ಅವ್ರು ಸೀರಿಯಸ್ ಆಗಿರ್ತಾರೆ. 2 ವರ್ಷದಲ್ಲಿ ಅವ್ರ ಸಿನಿಮಾ ಸ್ಟಾರ್ಟ್ ಆಗುತ್ತೆ, 2 ವರ್ಷದಲ್ಲಿ ಸಿನಿಮಾ ರಿಲೀಸ್ ಆಗುತ್ತೆ. ಡೌನ್ ಟು 5 years ನೋಡಿದ್ರೆ ಪ್ರತಿ ವಾರ ರಿಲೀಸ್ ಆಗೋ ಸಿನಿಮಾಗಳೆಲ್ಲ ನಮ್ಮ ಸ್ನೇಹಿತರದ್ದೇ ಇರುತ್ತೆ. ಮಾರ್ಕೆಟ್ ಏನಂತ ಗೊತ್ತಾಗುತ್ತೆ, ಕಾಂಟೆಂಟ್ಸ್ ಜಾಸ್ತಿ ಆಗುತ್ತೆ, ಮೆಚೂರ್ಡ್ ಸ್ಕ್ರಿಪ್ಟ್ ಮತ್ತು ಫಿಲ್ಮ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಐಡಿಯಾ ಚೆನ್ನಾಗಿದೆ ಆ್ಯಕ್ಚುಲಿ. ಬಿಕಾಸ್ ಏನಕ್ಕೆ ಈ ರೀತಿ ಅಂದರೆ ಯಾವಾಗಲೂ ಆಗಬೇಕಾಗಿತ್ತು ನಮ್ಮ ಇಂಡಸ್ಟ್ರಿನಲ್ಲಿ. ನೀವು ಹೇಳ್ದಂಗೆ ರೈಟರ್ಸ್ಗಳು ತುಂಬ ಮುಖ್ಯ, ಎಸ್ಪೆಷಲಿ ಇವಾಗ. ಮೇಡಮ್, ಈ 4 ವರ್ಷ ನನಗೊಂದು ತಪಸ್ಸೆ ಆಗಿತ್ತು. ಅಂದರೆ ನಾನು ತುಂಬ ಮೆಂಟಲಿ ತುಂಬ ಸ್ಟ್ರಾಂಗ್ ಇದ್ದೇನೆ. ಅಂದರೆ ನನ್ನಿಂದ ಏನಾದರೂ ಮಿಸ್ಟೇಕ್ ಆದರೂ ಕೂಡ ಅಥವಾ ನನಗೆ ಯಾರಿಂದ ಏನೋ ಆದರೂ ಕೂಡ ನಾನು ಹಿಡ್ಕೋ ಕೇರ್ ಮಾಡೋದಿಲ್ಲ. ಓಕೆ. ನಾನು ಹೇಗೆಂದರೆ ನಂದೇನೋ ಮಿಸ್ಟೇಕ್ ಆಯ್ತು ಅಂದರೆ ಓಕೆ ಸರಿ ಮಾಡಿ ಮುಂದೆ ಹೋಗೋಣ ಅಂತ ಅನಿಸುತ್ತೆ. ಅದು ಯಾರಿಂದನೂ ಏನಾಯ್ತು ಅಂದರೆ ಆ ಮನುಷ್ಯನ ದೂರ ಇಟ್ಟು ಬೇರೆ ಏನು ಮಾಡ್ಬೋದು ಅಂತ ಯೋಚನೆ ಮಾಡ್ತೀನಿ. ಅಯ್ಯೋ ಇವ್ರು ಈಗ ಮಾಡಿದ್ರು ಅಂತ ಯೋಚನೆ ಮಾಡಲ್ಲ, ಅಯ್ಯೋ ನಾನು ಈಗ ಮಾಡಿಬಿಟ್ಟಿದ್ದೇನೆ ಮುಂದೆ ಏನು ಅಂತ ಯೋಚನೆ ಮಾಡಲ್ಲ. 2 ಸರಿ ಮಾಡಿ ಮುಂದೆ ಹೋಗ್ತೀನಿ ನಾನು. ಈ 4 ವರ್ಷ ನಾನು ಲಿಟ್ರಲಿ ನಾನು ತಪಸ್ಸೆ ಮಾಡಿದ್ದು. ನಾನು ಯಾರೊಟ್ಟಿಗೂ ನಾನು ಅಸಿಸ್ಟ್ ಮಾಡಿರೋ ಯಾವ ಡೈರೆಕ್ಟರ್ಸ್ನ ನಾನು ಮೀಟ್ ಆಗಲ್ಲ. ನಾನು ಅಸಿಸ್ಟ್ ಮಾಡಬೇಕಿದ್ರೆ ನಾನು ಒಟ್ಟಿಗೆ ವರ್ಕ್ ಮಾಡಿರೋ ಯಾವ ನನ್ನ ಸ್ನೇಹಿತರು ನಾನು ಮೀಟ್ ಆಗಲ್ಲ. ರೀಸನ್ ಏನಂದರೆ ವೆನ್ ಐ ವಾಸ್ 18 ಐ ಸ್ಟಾರ್ಟೆಡ್ ಮೈ ಕರಿಯರ್. ನೌ ಐ ಆಮ್ 29. 4 ವರ್ಷ ಅಂದರೆ 29 ಅಂದರೆ 25 ವರ್ಷ ಇರ್ಬೇಕಾದ್ರೆ ಎಲ್ಲರೊಟ್ಟಿಗೆ ಕಾಂಟ್ಯಾಕ್ಟ್ ಇಟ್ಟಿರೋದು. ನಾನು ಈ 4 ವರ್ಷದಲ್ಲಿ ನನಗೆ ಎಷ್ಟು ನನ್ನ ಮೆಚುರಿಟಿ ಎಷ್ಟು ಚೇಂಜ್ ಆಗಿರಲ್ಲ, ನನ್ನ ಥಾಟ್ ಪ್ರೊಸೆಸ್ ಎಷ್ಟು ಚೇಂಜ್ ಆಗಿರಲ್ಲ, ಲೈಫ್ ನಾನು ಎಷ್ಟು ನೋಡಿರಲ್ಲ, ನಂದು ಎಷ್ಟು ಮಿಸ್ಟೇಕ್ನ ನಾನು ಸರಿ ಮಾಡ್ಕೊಂಡಿರಲ್ಲ. ಯಾರೊಬ್ಬ 18 ವರ್ಷದವನು ಇವಾಗ ಮೀಟ್ ಆದರೆ ನಾನು 18 ವರ್ಷದಲ್ಲಿ ನಾನು ನೋಡೋರಾಗಿರ್ತಾನೆ. ಅಂದರೆ ಅವ್ನು ನನ್ನ ಜಡ್ಜ್ ಮಾಡೋ ಅವಶ್ಯಕತೆನೇ ಬೇಡ ಅಂತ ಒಂದು. ಮತ್ತು ಮೇಡಮ್ ಹೇಗಂದರೆ ಇವಾಗ ನನ್ನೊಟ್ಟಿಗೆ ಯಾರೋ ಬಂದು ಹುಡುಗ ಇದ್ದ ಅಂತ ಅನ್ಕೊಳ್ಳಿ. ಅವನು 5 ವರ್ಷದಿಂದ ನಾನು 5 ವರ್ಷ ಇರುವಾಗಿಂದ ನೋಡಿರ್ತೇನೆ.
ಇವಾಗ ಅವನು 25 ವರ್ಷಕ್ಕೆ IAS ಆಫೀಸರ್ ಆಗ್ಬಿಟ್ಟಿರ್ತಾನೆ. ಅವ್ನು IAS ಆಫೀಸರ್ ಆದ್ರೂ ನಾನು ನೋಡೋ ರೀತಿ ಹೆಂಗಿರುತ್ತೆ ಅಂದ್ರೆ 5 ವರ್ಷದ ಇದ್ದಾಗ ಅವ್ನು ಮಾಡೋ ತುಂಟಾಟಗಳು ಅಥವಾ ಚೇಷ್ಟೆಗಳು ಅದೇ ನೆನಪಾಗ್ತಿರುತ್ತಲ್ವಾ, ಅದು ನನ್ನ ವಿಷಯದಲ್ಲಿ ಬೇರೆಯವ್ರ ಒಟ್ಟಿಗೆ ಆಗ್ಬಾರ್ದಂತ. ಅಂದ್ರೆ ಇವತ್ತಿಗೆ ನನ್ಗೆ ಯೋಚನೆಗಳೇ ಬೇರೆ ಇದೆ. ಆ ಯೋಚನೆಗಳು ಅಂದ್ರೆ ಆ ಯೋಚನೆಗಳು ಒಟ್ಟಿಗೆ ಕೊಲಾಬ್ರೇಟ್ ಆಗ್ಬೇಕಂದ್ರೆ ಅಂದ್ರೆ ಇವತ್ತಿಗೆ ನೋಡ್ತಿರೋ ಪ್ರಸಾದ್ನೇ ನೋಡ್ಬೇಕಲ್ವಾ. ಹೌದು, ಕರೆಕ್ಟ್. ಸರ್, ಇವಾಗ 90 ಸ್ಟುಡಿಯೋ ಬಗ್ಗೆ ಮಾತಾಡೋಣ. 90 ಸ್ಟುಡಿಯೋ ಇವಾಗ ಹೆಂಗೆ ಸರ್? ಇವಾಗ ನೀವು ಹೇಳಿದ್ರಿ ಅಂದರೆ ನಿಮ್ಮ ರೆಂಟಲ್ ಬೇಸಿಸ್ ಆಗಿರ್ಬೋದು, ಎಡಿಟಿಂಗ್ ಆಗಿರ್ಬೋದು, ಇದ್ರ ಬಗ್ಗೆ ಎಲ್ಲ ಹೆಂಗೆ? ಇವಾಗ ಯಾರಾದರೂ ಒಂದು ಪಾಡ್ಕಾಸ್ಟ್ ಮಾಡಿರ್ತಾರೆ, ಅವ್ರು ಇವಾಗ ಎಡಿಟ್ ಮಾಡಿಸ್ಕೋಬೇಕು ಎಲ್ಲಿ ಅಂತ ಗೊತ್ತಿರೋದಿಲ್ಲ, ಅವಾಗ ಹೆಂಗೆ ಯಾವ ಥರ ನಿಮ್ಮನ್ನು ಅಪ್ರೋಚ್ ಮಾಡ್ಬೋದು? ಮೇಡಮ್ ಹೇಗಂದ್ರೆ ನಮ್ಮ 90 ಸ್ಟುಡಿಯೋ ಅಂಡರಲ್ಲೇ ಕ್ಯಾಮ್ರಾ ರೆಂಟಲ್ಸ್, ಓಕೆ, ಎಡಿಟಿಂಗ್, VFX, ಗ್ರೇಡ್, ಡಬ್ಬಿಂಗ್, ರೆಕಾರ್ಡಿಂಗ್, ಮ್ಯೂಸಿಕ್ ಕಂಪೋಸಿಷನ್, ಮಾಸ್ಟರಿಂಗ್, ಮಿಕ್ಸಿಂಗ್, ಸೌಂಡ್ ಎಫೆಕ್ಟ್, ಸೌಂಡ್ ಡಿಸೈನ್, ಪಾಡ್ಕಾಸ್ಟ್ ರೆಂಟಲ್, ಇಷ್ಟು ಇದೆ. ಓಕೆ, ಡಿಜಿಟಲ್ ಮಾರ್ಕೆಟಿಂಗ್ ಕೂಡ ಇದೆ. ಆದರೆ ನಾವು ನಮ್ಮದೇ ಕಂಪನಿದಷ್ಟೇ ಮಾಡ್ತಿರೋದು, ತುಂಬ ಪ್ರೆಷರ್ ಅದು. ಓಕೆ, ಇವಾಗ ಪಾಡ್ಕಾಸ್ಟ್ ಶೂಟ್ ಮಾಡೋದಿದೆಯಲ್ಲ, ನಾವು ಪಾಡ್ಕಾಸ್ಟ್ಗೆ ವಿತೌಟ್ ಕ್ಯಾಮ್ರಾ ಲೈಟ್ ಚಾರ್ಜ್ ಮಾಡೋದು ₹1,000 ಅಷ್ಟೇ. ಓಕೆ, 1 ಅವರ್ಗೆ ₹1,000? 1 ಅವರಿಗೆ 1000. ನೀವು ಅಂದರೆ ನಾನೇ ಎಕ್ಸ್ಪೆಕ್ಟ್ ಮಾಡಿಲ್ಲ ಮೇಡಮ್ ಪಾಡ್ಕಾಸ್ಟ್ ಇಷ್ಟು ಚೆನ್ನಾಗಿ ಹೋಗುತ್ತೆ ಅಂತ. ಪ್ರತಿದಿನ ರನ್ ಆಗ್ತಿದೆ. ಓಕೆ, ಅಂದರೆ ಪಾಡ್ಕಾಸ್ಟ್ ಸೆಟಪ್ ಮಾಡಿದೆ ಏನಕ್ಕೆ ಓಕೆ ನಮ್ಮ ಸ್ಟುಡಿಯೋ ಪ್ರಮೋಷನ್ ಅಂತ ಆಗಬೇಕಲ್ಲ, ಅದಕ್ಕೋಸ್ಕರ ಒಂದು ಸೆಕ್ಟರ್ ಇರಲಿ ಅಂತ ಮಾಡಿದ್ದು. ಅದು ತುಂಬ ಚೆನ್ನಾಗಿ ಆಗ್ತಿದೆ. ಡಬ್ಬಿಂಗಲ್ಲಿ ಏನಂದರೆ 2 ರೇಟ್ ಇದೆ. ಶಾರ್ಟ್ ಫಿಲ್ಮ್ ಮೇಕರ್ಸಿಗೆ ನಾವು ಚಾರ್ಜ್ ಮಾಡೋದು 300 ಅಷ್ಟೇ. 300, ಓಕೆ. ಆದರೆ ವೆನ್ ಇಟ್ ಕಮ್ಸ್ ಟು ಫಿಲ್ಮ್ ವಿಲ್ ಚಾರ್ಜ್ 500. ಅಂದರೆ ನೀವು ಹೇಳ್ತಿರೋದು ಹಾರ್ಲಿ ಬೇಸಿಸ್ ಚಾರ್ಜಸ್? ಹೌದೌದು, ಪರ್ ಅವರ್. ಆದರೆ ಈ ಕ್ವಾಲಿಟಿಯಲ್ಲಿ ಏನೂ ಡಿಫ್ರೆನ್ಸ್ ಇರೋದಿಲ್ಲ. ಜಸ್ಟ್ ಐ ನೀಡ್ ಟು ಕಾಂಟ್ರಿಬ್ಯೂಟ್ ಸಮಥಿಂಗ್ ಫಾರ್ ಮೈ ಶಾರ್ಟ್ ಫಿಲ್ಮ್ ಮೇಕರ್ಸ್. ಸೊ ಅಂದರೆ ನನ್ನ ಮಾರ್ಜಿನ್ನ ಕಟ್ ಮಾಡಿ 300ಗೆ ಕೊಡ್ತಿರೋದು. 1 ಅವರ್ಗೆ 300. ಮತ್ತೆ ಅದು ಯಾವುದೋ ಮಾರ್ಕೆಟಿಂಗ್ ಗಿಮಿಕ್ಕು ಅಲ್ಲ. ಐ ವಾಸ್ ಎ ಶಾರ್ಟ್ ಫಿಲ್ಮ್ ಮೇಕರ್, ಐ ನೋ ದ ಸ್ಟ್ರಗಲ್ ಆಫ್ ಶಾರ್ಟ್ ಫಿಲ್ಮ್ ಮೇಕರ್ಸ್. ಮೇಡಮ್ 2018 ನಾನು ಫಸ್ಟ್ ಶಾರ್ಟ್ ಫಿಲ್ಮ್ ಡಬ್ ಮಾಡಿದಾಗಲೂ ಕೂಡ ನಾನು 500 ಪೇ ಮಾಡ್ತಿದ್ದೆ ಪರ್ ಅವರ್ಗೆ. ಅಂದರೆ 18 26 8 ವರ್ಷದ ನಂತರ ನಾನು ಅಂದರೆ ಫಸ್ಟ್ ನಮ್ಮ ಸ್ಟುಡಿಯೋ ಸ್ಟಾರ್ಟ್ ಆದಾಗ 500 ಚಾರ್ಜ್ ಮಾಡಿರೋದು. ಅಂದರೆ ಒಂದಷ್ಟು ಅಂದರೆ ಬೇಸಿಕಲಿ ಒಂದು ಇಬ್ಬರದು ಶಾರ್ಟ್ ಫಿಲ್ಮ್ ಮಾಡುವಾಗ ಆಗ್ತಿರೋ ಒದ್ದಾಟಗಳನ್ನ ನೋಡಿ ನಾನು ವಾಪಸ್ 300ಗೆ ತಂದಿದ್ದೆ. ಓಕೆ, ಓಕೆ. ಅಂದರೆ ನಾನೇನೋ ಅಂದರೆ ಮಾರ್ಕೆಟ್ ಪ್ರೈಸ್ನ ಬ್ರೇಕ್ ಮಾಡಿ ನಾನೇನೋ ಕಸ್ಟಮರ್ಸ್ನ ತರಬೇಕಂತ ಮಾಡ್ತಿರೋದೇನಲ್ಲ. ಅಂದರೆ ಶಾರ್ಟ್ ಫಿಲ್ಮ್ ಮೇಕರ್ಸಿಗೆ ಒಂದಷ್ಟು ಅಟ್ಲೀಸ್ಟ್ ಅವರಿಗೆ ಅಳಿಲು ಸೇವೆ ತರೋದು ಅಂತ ನಮ್ಮ ಸ್ಟುಡಿಯೋ ಒಂದಾಗಲಿ ಅಂತ, ಸ್ವಲ್ಪ ಹೆಲ್ಪ್ ಥರ ಆಗಲಿ ಅನ್ನುವಂಥ ಒಂದು ಉದ್ದೇಶದಿಂದ ಕೊಲಾಬ್ರೇಷನ್ ಮೇಡಮ್. ಒಂದು ಒಳ್ಳೆ ರೈಟರ್, ಒಂದು ಒಳ್ಳೆ ಡೈರೆಕ್ಟರ್ ಸಿಕ್ಕಿದ್ರೆ ನಮ್ಮ ಸ್ಟುಡಿಯೋದಿಂದ ಏನಾದರೂ ಮಾಡ್ಬೋದಲ್ಲ. ಹೌದು. ವೆನ್ ಇಟ್ ಕಮ್ಸ್ ಟು ಎಡಿಟ್, ಬೇಸಿಕ್ ರೀಲ್ಸ್ ಎಲ್ಲ ಕಟ್ ಮಾಡುವಾಗ ಅಂದರೆ ಎಡಿಟ್ ಅದು ತುಂಬ ಡಿಪಾರ್ಟ್ಮೆಂಟ್ಸ್ ಇದೆ. ಹೌದು. ಅಂದರೆ ವೆಡ್ಡಿಂಗ್ ಎಡಿಟ್ ಒಂದು ಶಿಫ್ಟಲ್ಲಿ ಕೆಲಸ, ನಮ್ಮದು ಸ್ಟುಡಿಯೋ 2 ಶಿಫ್ಟಲ್ಲಿ ಕೆಲಸ ಮಾಡ್ತೀವಿ. ಓಕೆ, ಟೋಟಲ್ 3 ಶಿಫ್ಟ್ ಹೇಗೆ ಅಂದರೆ ಒಂದು ಶಿಫ್ಟಲ್ಲಿ ಮೇಜರ್ಲಿ ಸಿನಿಮಾ ಕೆಲಸಗಳಾಗುತ್ತೆ, ಮತ್ತು ಕಾರ್ಪೊರೇಟ್ ಮತ್ತು ಆ್ಯಡ್ಸ್ ಏನು ನಾವು ಆರ್ಡರ್ಸ್ ಬರುತ್ತಲ್ಲ ಅದು ಮಾಡ್ತೀವಿ. 2ನೇ ಶಿಫ್ಟ್ ಕಂಪ್ಲೀಟ್ ವೆಡ್ಡಿಂಗ್, ಪ್ರೀ ವೆಡ್ಡಿಂಗ್, ಪೋಸ್ಟ್ ವೆಡ್ಡಿಂಗ್, ಅದು ಒಳ್ಳೆ ಮೇನ್ ಸೋರ್ಸ್ ಆಫ್ ಇನ್ಕಮ್ ಇದೆ ನಮಗೆ. 3ನೇ ಶಿಫ್ಟ್ ಏನಂದರೆ ವಿಲ್ ಪ್ರೊಡ್ಯೂಸ್ ಸಮ್ ಶಾರ್ಟ್ ಫಿಲ್ಮ್ಸ್. ಆ ಶಾರ್ಟ್ ಫಿಲ್ಮ್ನ ಎಡಿಟ್ ಮಾಡೋದೆಲ್ಲ 3ನೇ ಶಿಫ್ಟಲ್ಲಿ ನೈಟ್ ಮಾಡ್ಕೊತಾರೆ. ಅಂದರೆ ಅವ್ರದ್ದೇ ತಂಡದ ಎಡಿಟರ್ ಅಥವಾ ಅವ್ರದ್ದೇ ತಂಡದ ಟೆಕ್ನಿಷಿಯನ್ಸ್ ಬಂದು ಮಾಡ್ಕೊತಾರೆ. ಎಡಿಟ್ ಸ್ಟಾರ್ಟ್ ಮಾಡೋದು ನಾವು 500 ಅಷ್ಟೇ ರೀಲ್ಗೆ. ಶಾರ್ಟ್ ಫಿಲ್ಮ್ ಮೇಕರ್ಸ್ದು ಶಾರ್ಟ್ ಫಿಲ್ಮ್ ಎಡಿಟ್ ಅಂದರೆ 5,000 ಸ್ಟಾರ್ಟ್ ಆಗುತ್ತೆ. ಮ್ಯಾಕ್ಸಿಮಮ್ 12,000ಗೆ ನಿಲ್ಲೋದು. ಅಂದರೆ ಅವ್ರದ್ದು ಡ್ಯೂರೇಷನ್ ಅಂದರೆ ಒಂದು ಶಾರ್ಟ್ ಫಿಲ್ಮ್ ಎಡಿಟ್ ಮಾಡೋದಕ್ಕೆ 5,000 ಸ್ಟಾರ್ಟ್ ಆಗುತ್ತೆ. 5,000ದಿಂದ 12,000 ಒಳಗಡೆ, 12,000 ಒಳಗಡೆ ಮ್ಯಾಕ್ಸಿಮಮ್ ಅಷ್ಟೇ ಚಾರ್ಜ್ ಮಾಡೋದು, ಅದಕ್ಕಿಂತ ಜಾಸ್ತಿ ಚಾರ್ಜ್ ಮಾಡೋದಿಲ್ಲ. ಓಕೆ. VFX ಎಲ್ಲ ಹೇಳೋಕೆ ಆಗೋದಿಲ್ಲ, ಅವ್ರ ರಿಕ್ವೈರ್ಮೆಂಟ್ ಪ್ರಕಾರ ಒಂದು ಬಜೆಟ್ ಕೊಡ್ಬೋದು. ಆದರೆ ಗ್ರೇಡ್ ಅಂತ ಬಂದಾಗ ನಾವು ಪರ್ ಮಿನಿಟೇ ಚಾರ್ಜ್ ಮಾಡ್ತಿರೋದು. ಓಕೆ, ಪರ್ ಮಿನಿಟ್ 1000 ಆಗಿ. ಅಂದರೆ ಇವಾಗ ಒಂದು ಮ್ಯೂಸಿಕಲ್ ವೀಡಿಯೋ ಬಂದು ಪರ್ ಮಿನಿಟ್ ಆಗಿ ಚಾರ್ಜ್ ಮಾಡೋಕ್ಕಾಗೋದಿಲ್ಲ, ಕೆಲಸ ತುಂಬ ಇರುತ್ತೆ. ಅವಾಗ ಮಿನಿಮಮ್ 10,000 to 12,000ಗೆ ಬರುತ್ತೆ. ಅಂದರೆ ಒಂದು ಫುಲ್ ಮ್ಯೂಸಿಕಲ್ ವಿಡಿಯೋಗೆ. ಆದರೆ ಶಾರ್ಟ್ ಫಿಲ್ಮ್ ಅಂತ ಬಂದ್ರು ನಿಯರ್ ಟು 12 to 15, ಮ್ಯಾಕ್ಸ್ ಟು ಮ್ಯಾಕ್ಸ್ 10 to 15,000 ಅದು ಒಂದು. ಓಕೆ. ಆದರೆ ಫಿಲ್ಮ್ ಅಂತ ಬಂದಾಗ ಈ 2.5 ಗಂಟೆ ಸಿನಿಮಾಗೆ ನಾವು 2.5 ಲಕ್ಷ ಅಷ್ಟೇ ಚಾರ್ಜ್ ಮಾಡ್ತಿರೋದು. ಕಲರ್ ಗ್ರೇಡಿಂಗ್ ಒಂದು ಪೂರ್ತಿ ಸಿನಿಮಾಗೆ 2.5 ಲಕ್ಷ ಅಷ್ಟು ಯಾರು ಮಾಡ್ತಾನೆ ಇಲ್ಲ, ಎಲ್ಲರೂ ಸ್ಟುಡಿಯೋ ಅವರ್ಲಿ ಬೇಸಿಸ್ ಕೊಡ್ತಿದಾರಲ್ಲ. ನಾವು ಅಂದರೆ ಪರ್ ಮಿನಿಟ್ ಆಗಿ ಚಾರ್ಜ್ ಮಾಡ್ತಿರೋದು. ಹೆಂಗಂದ್ರೆ ನಾನು ಫಸ್ಟ್ ಆಫ್ ಆಲ್ ಸ್ಟುಡಿಯೋ ಮಾಡಿರೋದು ಚಿಕ್ಕದಾಗಿ ಮಾಡಿರೋದು. ಸೊ ನಾನು ತುಂಬಾ ಖರ್ಚೆಲ್ಲ ಮಾಡಿ ಅಂದರೆ ಮಂತ್ಲಿ ಎಕ್ಸ್ಪೆನ್ಸ್ ಮೇಡಮ್ ನನ್ನ ಮಾರ್ಜಿನ್ ಹೇಗಿಟ್ಟಿರೋದು ಅಂದರೆ ಶಾರ್ಟ್ ಫಿಲ್ಮ್ ಮೇಕರ್ಸ್ ಬಂದರೆ ನಾನು 10% ಅಷ್ಟೇ ಮಾರ್ಜಿನ್ ಇಡೋದು. ಇವಾಗ ಡಬ್ಬಿಂಗಲ್ಲಿ 10% ಕೂಡ ತೆಗ್ದಿದ್ದೀನಿ. ಫಿಲ್ಮ್ಸ್ ಅಂತೆಲ್ಲ ಬಂದರೆ ಒಂದು 20%, 15 to 20% ಅಲ್ಲಿರುತ್ತೆ. ಆದರೆ ಅವರು ಅಂದರೆ ಒಂದಷ್ಟು ಜನ ತುಂಬ ಕಷ್ಟಪಟ್ಟು ಮಾಡುವಾಗ 20% ಮಾರ್ಜಿನ್ ಇಡೋಕ್ಕೂ ಸಾಧ್ಯ ಇಲ್ಲ. ಹೌದು. ಆದರೆ ಅಡ್ವರ್ಟೈಸ್ಮೆಂಟ್ಸ್ ಅಥವಾ ಕಾರ್ಪೊರೇಟ್ಸ್ ಅಂತ ಬಂದರೆ ಮ್ಯಾಕ್ಸ್ ಟು ಮ್ಯಾಕ್ಸ್ ನಮ್ಮದು 25% ಮಾರ್ಜಿನ್ಗೆ ಹೋಗುತ್ತೆ.
ಓಕೆ, ಅಷ್ಟೇ. ತುಂಬ ಮಿನಿಮಲ್ ಆದರೆ ಚಾರ್ಜಸ್. ನಮ್ಮ 25% ಮ್ಯಾಕ್ಸಿಮಮ್ ಮಾರ್ಜಿನ್ ಇಟ್ಟು ಮಾಡೋ ಕೆಲಸ ಕೂಡ ಹೊರಗಡೆ ಮಾರ್ಕೆಟ್ಗಿಂತ 40% ಕಮ್ಮಿ ಇರುತ್ತೆ. ಹಾಂ, ಓಕೆ ಓಕೆ. ಅಂದರೆ ಒಂದು ದೊಡ್ಡ ಸಿನಿಮಾ ಇವಾಗ ಅದನ್ನು ಕೂಡ ನಿಮ್ಮಲ್ಲಿ ಎಡಿಟ್ ಮಾಡ್ಬೋದಾ? ಮೇಡಮ್ ನಾನು ಡೈರೆಕ್ಟ್ ಮಾಡಿದ್ರೆ ಫುಲ್ ಸಿನಿಮಾ ಇದೇ ಇದೇ ಸ್ಟುಡಿಯೋದಲ್ಲಿ ಮೇಡಮ್. ಇಷ್ಟು ಸಾಕು ಮೇಡಮ್. ಇವಾಗ ಲೂಸಿ ಯಾವ ಕ್ಯಾಮ್ರಾ ಶೂಟ್ ಆಯ್ತಾ? ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ ಸರ್. 5D ಶೂಟ್ ಆಗಿದೆ. ಓಕೆ. ಯೂಟರ್ನ್ A7 III ಶೂಟ್ ಆಗಿದೆ. ಲವ್ ಮಾಕ್ಟೆಲ್ A7 S3 ಶೂಟ್ ಆಗಿದೆ. ಅಂದರೆ ಯೂಟರ್ನ್ 5D ಕೂಡ ಮಿಕ್ಸ್ ಆಗಿದೆ. ಓಕೆ, ಓಕೆನಾ? ಈ ಥರ ಎಷ್ಟೋ ಸಿನಿಮಾ ಮೇಡಮ್. ಲೂಸಿಫರ್ 2 ಸಿನಿಮಾಗೆ FX3 ಯೂಸ್ ಮಾಡಿ ಶೂಟ್ ಮಾಡಿ ಎಂಥ ಒಳ್ಳೆ ಕ್ವಾಲಿಟಿ ಇದೆ ಅಂದರೆ ಎಲ್ಲ ಕಡೆ ಎಲ್ಲ ಒಂದಷ್ಟು ಫೈಟ್ ಬ್ಲಾಕ್ಸಲ್ಲಿ ಯೂಸ್ ಮಾಡಿದ್ದಾರೆ. ಓಕೆ. ಸೊ ಇವಾಗ ಲೂಸಿ ಇಟ್ಟಲ್ವಾ, ಹೌದು, ಯೂಟರ್ನ್ ಇಟ್ಟಲ್ವಾ, ಲವ್ ಮಾಕ್ಟೆಲ್ ಇಟ್ಟಲ್ವಾ ಮೇಡಮ್. ಸಿನಿಮಾಲ್ ಕತೆ ತುಂಬ ಚೆನ್ನಾಗಿದ್ರೆ ಅಂದರೆ ಎಲ್ಲರೂ ನೋಡೋದು ಒಂದು ಒಳ್ಳೆ ಸ್ಕ್ರಿಪ್ಟ್ ಅಷ್ಟೇ. ಆಡಿಯನ್ಸ್ ಒಂದು ಒಳ್ಳೆ ಸಿನಿಮಾ ಸ್ಕ್ರಿಪ್ಟ್ ಎಕ್ಸಿಕ್ಯೂಷನ್ ಎಲ್ಲ ಚೆನ್ನಾಗಾಗ್ಬೇಕು. ಒಳ್ಳೆ ಸಿನಿಮಾ ಮೇಡಮ್. ಅಂದರೆ ಟೆಕ್ನಿಕಲಿ ಕೂಡ ನೋಡಿದ್ರೆ ನಮ್ಮದು ಎಷ್ಟು ಥಿಯೇಟರ್ 2K ಇದೆ, ಮ್ಯಾಕ್ಸ್ 4K ಇದೆ. ಓಕೆ, ಇವಾಗ ಹೊಸ ಐನಾಕ್ಸ್ ಸ್ಕ್ರೀನ್ ಬಂದಿದೆ ಅಂತೆಲ್ಲ ಹೇಳಿದ್ರು. ನಮ್ಮ ಟಾರ್ಗೆಟ್ ನಾವು ಟಾರ್ಗೆಟ್ ಮಾಡ್ತಿರೋ ಆಡಿಯನ್ಸ್ ಯಾರು, ನಾವು ರಿಲೀಸಲ್ಲಿ ಮಾಡ್ತಿರೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ನಾವು ಏನಂದರೆ 2K ಸ್ಕ್ರೀನ್ಗೆ 4K ಔಟ್ಪುಟ್ ತೊಗೊಂಡ್ರೆ ಸಾಕು ನಾವು. ಸೊ ನಾನು FX3ಗೆ ಜಿ ಮಾಸ್ಟರ್ ಲೆನ್ಸ್ ಇಟ್ಟು ಆರಾಮ್ಸೆ ಒಂದು ಸಿನಿಮಾ ಮಾಡ್ಬೋದು. ನನ್ನ ಕಂಪ್ಲೀಟ್ ಫಿಲ್ಮ್ ನಾನು FX3ಲೇ ಮಾಡ್ತಿರೋದು. ಓಕೆ, ಫಾರ್ ಶೋರ್ ನೀವೇ ನೋಡ್ತೀರಾ. ನನ್ನ ಸಿನಿಮಾ ರಿಲೀಸ್ ಆಗಿದ ನಂತರ ಟೆಕ್ನಿಕಲಿ ಕೂಡ ತುಂಬ ಸ್ಟ್ರಾಂಗ್ ಆಗಿ ರಿಲೀಸ್ ಆಗುತ್ತೆ. ಒಂದೊಳ್ಳೆ ಫಿಲ್ಮ್ 100% ರಿಲೀಸ್ ಆಗುತ್ತೆ. ಓಕೆ. ಇವೊಂದು ನಮ್ಗೊಂದು ಕ್ಯಾಮ್ರಾ ರೆಂಟಲ್ಲೂ ಕೂಡ ಹೊರಗಡೆಗೆ ಮಿನಿಮಮ್ 20% ಕಮ್ಮಿಗೆ ಕೊಡ್ತಿದ್ದೇನೆ ಸರ್. ಅದ್ರ ಬಗ್ಗೆ ಹೇಳಿ ಸರ್. ಕ್ಯಾಮ್ರಾ ರೆಂಟಲ್ಸ್ ಯಾವ ಕ್ಯಾಮ್ರಾಸ್ ಇದೆ? FX3 ಇದೆ, ಓಕೆ, M5 ಇದೆ, M4 ಇದೆ, FX6 ಈಗ ಬರ್ತಿದೆ. ಎಲ್ಲ ಜಿ ಮಾಸ್ಟರ್ ಲೆನ್ಸಸ್ ಇದೆ. ತಿರ್ಗಿ ಒಂದಷ್ಟು ಲೈಟ್ ಸೆಟಪ್ ಇದೆ. ಸೊ ಶಾರ್ಟ್ ಫಿಲ್ಮಿಂದ ಮೇಡಮ್ ಇವಾಗ ಇನ್ಕ್ಲೂಡಿಂಗ್ ಒಂದಷ್ಟು ಎಕ್ವಿಪ್ಮೆಂಟ್ಸ್ ಬರೋದಿದೆ. ಎಲ್ಲ ಸೇರಿ ಅಂದರೆ ಬೈ ಆಗಸ್ಟ್ಗೆ ಬರ್ತಿರೋದೆಲ್ಲ ಸೇರಿ, ಓಕೆ, ಅಂದರೆ ಪೇಮೆಂಟ್ ಆಗಿರೋದೆಲ್ಲ ಸೇರಿ ಮೈ ಸ್ಟುಡಿಯೋ ಇನ್ವೆಸ್ಟ್ಮೆಂಟ್ ಇಸ್ ನಿಯರ್ ಟು 1.75 CR. ಓಕೆ. ಈ 1 ಅಂದರೆ ಇವಾಗ ಬರ್ದಿರೋದಲ್ಲದೆ ಕೂಡ ಮೇಡಮ್ ನಾನು ಇಷ್ಟೇ ರೇಟ್ ಕೊಟ್ಟು 299ಗೆ ಡಬ್ಬಿಂಗ್ ಚಾರ್ಜ್ ಮಾಡಿ, 500ಗೆ ಎಡಿಟ್ ಚಾರ್ಜ್ ಮಾಡಿ, ಹೊರಗಡೆಗಿಂತ 20% ಕಮ್ಮಿಗೆ ಕ್ಯಾಮ್ರಾ ರೆಂಟಲ್ ಕೊಟ್ಟು ಪರ್ ಮಿನಿಟ್ 1000 ಚಾರ್ಜ್ ಮಾಡ್ತಾ DI ಮಾಡಿ ಪಾಡ್ಕಾಸ್ಟ್ 1000 ರೂಪಾಯಿ ಕೊಟ್ಟು ನನ್ನ ಮಂತ್ಲಿ ನನ್ನ ಕಂಪನಿ ಟ್ರಾನ್ಸಾಕ್ಷನ್ 10 ಲಕ್ಷ ದಾಟಿದೆ. ಎವ್ರಿ ಮಂತ್ ಫ್ರಮ್ ಲಾಸ್ಟ್ 2 ಮಂತ್ಸ್ 10 ಲಕ್ಷ ದಾಟಿದೆ. ಇವಾಗ ಇನ್ನು ಅಂದರೆ ನನ್ನ ಫಿಲ್ಮ್ ಶೂಟ್ಗೂ ಮೊದಲು ನಾನೊಂದು ಇನ್ನೊಂದಷ್ಟೇ ಎಕ್ವಿಪ್ಮೆಂಟ್ಸ್ ಎಲ್ಲ ಪರ್ಚೇಸ್ ಮಾಡ್ತಿದ್ದೀನಿ. ಓಕೆ. ಸೊ ನಂದೇ ಪ್ರೊಡಕ್ಷನ್ ಆಗ್ತಿರೋದ್ರಿಂದ ಒಂದಷ್ಟು ಆಕ್ಸೆಸರೀಸ್ ಎಕ್ವಿಪ್ಮೆಂಟ್ ಎಲ್ಲ ಅಂದರೆ ಸಿನಿಮಾ ರಿಲೇಟೆಡ್ ಎಕ್ವಿಪ್ಮೆಂಟ್ಸ್ ಅದು ಬೇರೆ ಸಿನಿಮಾಗಳಿಗೆ ಯೂಸ್ ಆಗುತ್ತೆ. ರೆಂಟಲ್ ಹೋಗೋದು, ತಿರ್ಗಾ ಸಿಸ್ಟಮ್ಸ್ ಒಂದಷ್ಟು ಆ್ಯಡ್ ಮಾಡ್ತಿರೋದಕ್ಕೆ 2.75 CR ಬರುತ್ತೆ. ಅಂದರೆ ಈ ಕಂಪ್ಲೀಟ್ ಸ್ಟುಡಿಯೋ ಇಸ್ ಬಿಲ್ಡ್ ಫ್ರಮ್ ಅಂದರೆ ಕಂಪ್ಲೀಟ್ ಸ್ಟುಡಿಯೋ ಇಸ್ ಬಿಲ್ಡ್ ಫ್ರಮ್ ಮೈ ಸೇವಿಂಗ್ಸ್ ಇಟ್ ಸೆಲ್ಫ್. ಆದರೆ ಕ್ಯಾಮ್ರಾ ರೆಂಟಲ್ಸ್ಗೆ ಬೇರೆ ಇನ್ವೆಸ್ಟರ್ಸ್ ಇದ್ದಾರೆ. ಇವಾಗ ನಾನು ತೊಗೊಂತಿರೋ ಎಕ್ವಿಪ್ಮೆಂಟ್ಸ್ಗೂ ಬೇರೆ ಇನ್ವೆಸ್ಟರ್ಸ್ ಇದ್ದಾರೆ. ನೀವು ಪ್ರಾಕ್ಟಿಕಲ್ ಯೋಚನೆ ಮಾಡಿ, ಸಿನಿಮಾಲ್ ಬಿಸ್ನೆಸ್ ಇಲ್ಲ ಅಂದರೆ ನಾನು ಎಂದಕ್ಕೆ 2,75,00,000 ಹಾಕ್ತೀನಿ. ಕರೆಕ್ಟ್. ನನ್ನನ್ನು ನಂಬಿ ಒಂದಷ್ಟು ಜನ ಇನ್ವೆಸ್ಟರ್ಸ್ ಎಂದಕ್ಕೆ ಬರ್ತಾರೆ. ಓಕೆನಾ? ಸಿನಿಮಾಲ್ ಬಿಸ್ನೆಸ್ ಇಲ್ಲ ಅಂತೇನಿಲ್ಲ ಮೇಡಮ್. ಈಗ ಸಿನಿಮಾ ಓಡ್ತಿಲ್ಲ ಅಂದ್ರೆ ಅಷ್ಟು ವಹಿವಾಟುಗಳಾಗ್ತಿದ್ದಲ್ಲ, ಅದನ್ನೆಲ್ಲ ತೊಗೊಂಡು ಅದನ್ನು ನಾನು ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡಿ ಸ್ಟುಡಿಯೋ ಬಿಲ್ಡ್ ಮಾಡೋದು. ಅದ್ರ ಒಟ್ಟಿಗೆ ನನ್ನ ಸಿನಿಮಾಲಾಗೋ ಮೇಜರ್ ಕಾಸ್ಟ್ ಏನು ಬರುತ್ತಲ್ಲ ಬಡ್ಜೆಟ್, ಅದನ್ನೆಲ್ಲ ಇಲ್ಲೇ ಸೇವ್ ಮಾಡೋದ್ರಿಂದ ನನ್ನ ಸಿನಿಮಾದು ಲಿಕ್ವಿಡ್ ಸೋರ್ಸ್ ಅಂತ ಖರ್ಚಾದರೆ ಲ್ಯಾಕ್ಸಲ್ಲೇ ಹೋಗುತ್ತೆ. ಹೌದು. ಲೈಕ್ ಮೇಡಮ್ ನಾನು ಬಿಸ್ನೆಸ್ ಅಂತ ಬಂದರೆ ಕಂಪ್ಲೀಟ್ಲಿ ನಾನು ಒಳ್ಳೆ ಬಿಸ್ನೆಸ್ ಮ್ಯಾನೆ. ಅದರೊಟ್ಟಿಗೆ ಒಳ್ಳೆ ಸಿನಿಮಾ ಮಾಡಬೇಕಂತಂದರೆ ಇವಾಗ ಇಷ್ಟು ಸೆಟಪ್ ಇಟ್ಟು ಮೇಡಮ್ ನಾನು ಇವಾಗ ಒಂದು ಸಿನಿಮಾ ಮಾಡ್ತೀನಿ ಅಂದರೆ ಔಟ್ ಆಫ್ ರಿಸಲ್ಟ್ ಏನು ಬೇಕಾರಾಗಲಿ ಆ ಸಿನಿಮಾ, ನಾನು ನೆಕ್ಸ್ಟ್ 2ನೇ ಸಿನಿಮಾ ಮಾಡೋ ಕ್ಯಾಲಿಬರ್ ಇದೆಯಲ್ಲ. ಹೌದು. ಇದೊಂದು ಸ್ಟುಡಿಯೋ ಇಟ್ಕೊಂಡು ಕ್ಯಾಮ್ರಾ ಎಲ್ಲ ಇಟ್ಮೇಲೆ ನಾನು ಆರಾಮ್ಸೆ ಒಂದು 10 ಸಿನಿಮಾ ಮಾಡ್ಬೋದಲ್ಲ ಮೇಡಮ್? ಮಾಡ್ಬೋದು. ಅದೇ ರೀಸನಿಗೆ ನಾನು ಸ್ಟುಡಿಯೋ ಬಿಲ್ಡ್ ಮಾಡಿರೋದು. ವಂಡರ್ಫುಲ್. ಸರ್, ಇವಾಗ ಒಂದು ನೀವು ಹೇಳಿದ್ರಿ ಕರೆಕ್ಟು. ಇವಾಗ ನೀವು ಸಿನಿಮಾ ಮಾಡ್ಬೋದು, ಅಟ್ ದ ಎಂಡ್ ಆಫ್ ದ ಡೇ ನೀವು ಎಕ್ವಿಪ್ಮೆಂಟ್ಸ್ಗಳು ಇಟ್ಕೊಂಡು ಕೂಡ ಸಿನಿಮಾಗಳು ಮಾಡ್ಬೋದು ಅಂತ. ಇವಾಗ ನಾನು ಒಂದು ಪ್ರಶ್ನೆ ಕೇಳ್ತೀನಿ. ಸಿನಿಮಾ ಮಾಡೋದು ಮುಖ್ಯನಾ, ಸಿನಿಮಾ ಮಾರಾಟ ಮಾಡೋದು ಮುಖ್ಯನಾ? ಯಾವ್ದು ತುಂಬ ಮುಖ್ಯ ಆಗುತ್ತೆ? ಮಾರಾಟ ಮಾಡೋದ್ರ ಬಗ್ಗೆ ಹೇಳಿ ನನಗೆ. ಇವಾಗ ನಾನೊಬ್ಬ ಫಿಲ್ಮ್ ಮೇಕರು. ಓಕೆ. ನನಗೂ ಆಗಿರೋ ಪರ್ಸನಲ್ ಎಕ್ಸ್ಪೀರಿಯನ್ಸು, ನನ್ನ 90% ಫಿಲ್ಮ್ ಮೇಕರ್ಸ್ಗಿರೋ ಪ್ರಾಬ್ಲಮ್ ಒಳ್ಳೆ ಪಾಯಿಂಟ್. ಮೊದಲು ವಾಡಿಕೆ ಇತ್ತು ಒಬ್ಬ ಒಳ್ಳೆ ಫಿಲ್ಮ್ ಮಾಡಿದ್ರೆ ಒಳ್ಳೆ ಫಿಲ್ಮ್ ಮೇಕರ್ ಅಂತ. ಇವಾಗ ನನ್ನ ಪ್ರಕಾರ ಒಂದು ಒಳ್ಳೆ ಸಿನಿಮಾ ಮಾಡಿ ಜನಕ್ಕೆ ರೀಚ್ ಮಾಡಿ ಅದೊಂದು ಒಳ್ಳೆ ಬಿಸ್ನೆಸ್ ಮಾಡಿದ್ರೆ ಅಷ್ಟೇ ಒಳ್ಳೆ ಫಿಲ್ಮ್ ಮೇಕರ್ ಆಗಕ್ಕೆ ಸಾಧ್ಯ. ಅಂದರೆ ಇವಾಗ ಪ್ರೊಡ್ಯೂಸರ್ ಅದನ್ನ ನೋಡ್ಕೊತಾರೆ, ಡೈರೆಕ್ಟರ್ ಅಷ್ಟೇ ಮಾಡಬೇಕು ಅನ್ನೋ ಕಲ್ಚರ್ ಹೋಗಿದೆ ಇವಾಗ. ಪ್ರತಿಯೊಬ್ಬರು ಎಲ್ಲದಕ್ಕೂ ಇನ್ವಾಲ್ವ್ ಆಗೋ, ಇನ್ಕ್ಲೂಡಿಂಗ್ ಮೈನ್ ಲೀಡ್ ಆ್ಯಕ್ಟರ್, ಡೈರೆಕ್ಟರ್, ಪ್ರೊಡಕ್ಷನ್ಸ್ ಎಲ್ಲ ಒಂದು ಕೊಲಾಬ್ರೇಟಿವ್ ಆಗಿ ಆಗಬೇಕು. ಮೇಡಮ್ 10 ವರ್ಷ ಒಂದು ಫಿಲ್ಮ್ ಅಸಿಸ್ಟ್ ಮಾಡೋದಕ್ಕೆ
ಎಫರ್ಟ್ ಹಾಕಿ ಕಲ್ತಿರೋರು 2 ವರ್ಷ ಡಿಸ್ಟ್ರಿಬ್ಯೂಷನ್ ಕಲಿಯಲ್ಲ. ಇವಾಗ ಎಷ್ಟೋ ಫಿಲ್ಮ್ ಮೇಕರ್ಸ್ಗಾಗುತ್ತೆ ಡಿಸ್ಟ್ರಿಬ್ಯೂಷನ್ ಏನಂದ್ರೆ ಒಬ್ಬ ಡಿಸ್ಟ್ರಿಬ್ಯೂಟರ್ ಹತ್ರ ಸಿನಿಮಾ ಕೊಟ್ಟರು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅಂತ. ಡಿಸ್ಟ್ರಿಬ್ಯೂಷನ್ ಹೆಂಗಾಗುತ್ತೆ, ಮೇನ್ ಡಿಸ್ಟ್ರಿಬ್ಯೂಟರ್ಸ್ ಒಂದು 4-5 ಜನ ಏನಿದ್ರು ಕೂಡ ಉತ್ತರ ಕರ್ನಾಟಕದಲ್ಲಿ ವಿವಿಧ ಭಾಗಗಳಲ್ಲಿ ಬೇರೆ ಬೇರೆ ಡಿಸ್ಟ್ರಿಬ್ಯೂಟರ್ ಇದ್ದಾರೆ. ಓಕೆನಾ. ಇವಾಗ ಮೈಸೂರು ಕಡೆಗೆ ಒಬ್ಬರು ಬೇರೆ ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ, ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಸೈಡ್ ಒಬ್ಬರು ಡಿಸ್ಟ್ರಿಬ್ಯೂಟರ್ ಬರ್ತಾರೆ. ಅಂದ್ರೆ ಸಬ್ ಡಿಸ್ಟ್ರಿಬ್ಯೂಟರ್ಸ್ ಅವರೆಲ್ಲ ಮೇನ್ ಸ್ಟ್ರೀಮ್ ಅಲ್ಲಿ ಕಾಣಿಸೋದಿಲ್ಲ ಅಷ್ಟೇ. ಇವಾಗ ಒಂದು 100-120 ಥಿಯೇಟರ್ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಅನ್ಕೊಳ್ಳಿ. 120 ಜನ ಥಿಯೇಟರ್ಗೆ ಒಂದು ಟೀಮ್ ವಿಸಿಟ್ ಮಾಡೋದಕ್ಕೆ ಎಷ್ಟು ದಿನ ತಗೊಳುತ್ತೆ? ಅಷ್ಟು ಥಿಯೇಟರ್ಸ್ಗಳಿಗೆ ಎಲ್ಲಿ ವಿಸಿಟ್ ಮಾಡೋಕ್ಕಾಗತ್ತೆ ಸರ್ ಅವರು? 120 ಥಿಯೇಟರ್ಗಳಿಗೆ ಸಾಧ್ಯನೇ ಇಲ್ಲ ಅಂತ ಅನ್ಕೊಳ್ಳಿ. ಅಷ್ಟು ಥಿಯೇಟರ್ ವಿಸಿಟ್ ಎಲ್ಲಿ ಮಾಡೋಕ್ಕಾಗತ್ತೆ ಸಾಮಾನ್ಯವಾಗಿ? ಈ ನಡುವೆ ನಾವು ನೋಡ್ತಾ ಇರುವಂತ ಪ್ರಕಾರ ಆಗ್ತಾ ಇಲ್ಲ ಅದು. ಅದೇ ಮೇಡಮ್ ತಪ್ಪಾಗ್ತಿರೋದು. ಇವಾಗ ಒಂದು ಸಿನಿಮಾ ಮಾಡೋದಕ್ಕೆ ಎಷ್ಟು ಟೈಮ್ ತಗೊಂತೀವಿ? ಆಲ್ಮೋಸ್ಟ್ ಇವಾಗ ಕೆಲವೊಬ್ಬರೆಲ್ಲ 1 ವರ್ಷ, ಕೆಲವೊಬ್ಬರು 8 ತಿಂಗಳಲ್ಲೂ ಮುಗಿಸೋರಿದ್ದಾರೆ, ಕೆಲವೊಬ್ಬರು 2 ವರ್ಷನೂ ಮಾಡ್ತಾರೆ. ಇನ್ನೂ ಕೆಲವೊಂದು ತಂಡಗಳನ್ನ ನಾನು ಮಾತಾಡ್ಸಿರೋರು 3 ವರ್ಷನೂ ತಗೊಂಡಿದ್ದಾರೆ. ಸಾಕಷ್ಟು 1 ವರ್ಷ ಇಟ್ಕೊಳ್ಳೋಣ. 1 ವರ್ಷದಲ್ಲಿ ಪ್ರೀ ಪ್ರೊಡಕ್ಷನ್ ಇಂದ ಶೂಟ್ ಮಾಡಿ ರಿಲೀಸ್ ಮಾಡೋವರೆಗೂ ಬರ್ತಾರೆ. 12 ತಿಂಗಳು ಟೈಮ್ ಇದೆ. ಫಿಲ್ಮ್ಗೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಇದ್ದಾರೆ, ಮ್ಯಾನೇಜರ್ಸ್ ಇರ್ತಾರೆ, ಈಗೆಲ್ಲ ಇರ್ಬೇಕಿದ್ರೆ ಅವ್ರದ್ದೊಂದು ಶೋ ರೀಲ್ ಎಲ್ಲ ಸೆಟ್ ಮಾಡೋದು. ಫಸ್ಟ್ ಇನಿಷಿಯಲ್ ಪ್ರೆಸೆಂಟೇಷನ್ ಎಲ್ಲ ಇರುತ್ತಲ್ವಾ. ಸಿನಿಮಾ ಶೂಟಿಂಗ್ ಮುಗಿದ ನಂತರ ಅಟ್ಲೀಸ್ಟ್ 6 ತಿಂಗಳು ಟೈಮ್ ಇರಲ್ವಾ? ಇರುತ್ತೆ. 6 ತಿಂಗಳಲ್ಲಿ ಅವ್ರದ್ದೊಂದು ಶೋರೀಲ್ ಕಟ್ ಆಗಿರಲ್ವಾ? ಆಗಿರುತ್ತೆ. ಆ ಶೋರೀಲ್ನ ಇಟ್ಕೊಂಡು 120 ಥಿಯೇಟರ್ಸ್ ಅಂತಂದ್ರೆ ನಿಯರ್ ಟು ಒಂದು 33 ಜಿಲ್ಲೆಗಳಿದೆ. ಈಗ ಒಂದೊಂದು ಡಿಸ್ಟಿಕ್ಕಲ್ಲಿ 1 ವಾರ ಅಂತ ಅನ್ಕೊಳ್ಳಿ ಮೇಡಮ್. 33 ವಾರ ಅಂದ್ರೆ ಎಷ್ಟು ತಿಂಗಳು ಬರುತ್ತೆ? ಬೇಡ, ಡಿಸ್ಟಿಕ್ಗೆ 3 ಡೇಸ್ ಅಂತ ಅನ್ಕೊಳ್ಳಿ. 1 ವಾರದಲ್ಲಿ ಎರಡು ಡಿಸ್ಟಿಕ್ ಕವರ್ ಮಾಡಿದ್ರೆ 33 ಡಿಸ್ಟಿಕ್ಗೆ 16 ವಾರ. 16 ವಾರ ಇನ್ ಸೆನ್ಸ್ ಏನಂದ್ರೆ ಒಂದು 4, 4, 8, 8, 16 4 ತಿಂಗಳು ತಗೊಳುತ್ತೆ. ಈಗ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಇರುವಾಗ ಇನ್ನೊಬ್ಬ ಡಿಸ್ಟ್ರಿಬ್ಯೂಷನ್ಗೆ ಅಂತ ಒಬ್ಬ ಮ್ಯಾನೇಜರ್ ಅಥವಾ ಇನ್ನೊಬ್ಬ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ನ ತಗೊಂಡು ವಿತ್ ವೆರಿ ಗುಡ್ ಅಂದರೆ ಅವ್ನು ಕಮ್ಯುನಿಕೇಷನ್ ತುಂಬ ಚೆನ್ನಾಗಿರಬೇಕು, ಅವ್ನು ಒಳ್ಳೆ ಕ್ಯಾಲಿಬರ್ ಇರಬೇಕು ಸಿನಿಮಾ ಸೆಲ್ ಮಾಡೋ ಅಷ್ಟು. ಈಗ ಒಂದು ಕಂಪನಿಗೆ ಸೇಲ್ಸ್ ಅವ್ರನ್ನ ಹೆಂಗೆ ಇಟ್ಕೊತೀವಲ್ಲ ಅದೇ ಥರ ಇಲ್ಲೊಂದು ಟೀಮ್ ಸೆಟ್ ಮಾಡಬೇಕು. ಅವರೆಲ್ಲರೂ ಹೋಗಿ ಪ್ರತಿಯೊಬ್ಬ ಎಕ್ಸಿಬಿಟರ್ಸ್ನು ಕಾಂಟ್ಯಾಕ್ಟ್ ಮಾಡಬೇಕು. ಮೊದಲೆಲ್ಲ ರಾಜ್ಕುಮಾರ್ ಸಿನಿಮಾಗಳನ್ನೆಲ್ಲ ಇಷ್ಟೆಲ್ಲ ಅಂದರೆ ತುಂಬ ಅಂದರೆ ಎಲ್ಲ ಮೇಜರ್ ಸ್ಟಾರ್ಸ್ಗಳ ಸಿನಿಮಾಗಳನ್ನ ಅಥವಾ ಹೊಸಬ್ರ ಸಿನಿಮಾಗಳನ್ನ ಎಕ್ಸಿಬಿಟರ್ಸ್ ಬಂದು ಚೆನ್ನೈಗೆ ಹೋಗಿ ಸಿನಿಮಾ ನೋಡಿ ಆಮೇಲೆ ಸಿನಿಮಾ ಬೈ ಮಾಡೋದಿತ್ತು ಸರ್. ಆವಾಗ ನೀವು ಹೇಳ್ತಾರ ಪ್ರಕಾರ ಆವಾಗ ಸಿನಿಮಾ ರಿಲೀಸ್ ಆಗ್ತಾ ಇರುವಂತ ಸಂಖ್ಯೆ ತುಂಬಾ ಕಡಿಮೆ ಇತ್ತು, ಇವಾಗ ಜಾಸ್ತಿ ಆಗಿದೆ. ಎಕ್ಸಾಕ್ಟ್ಲಿ ಮೇಡಮ್, ಇವಾಗ ಜಾಸ್ತಿ ಆಗಿದೆ, ಅಷ್ಟೇ ವಹಿವಾಟುಗಳು ಜಾಸ್ತಿ ಆಗಿದೆ ಅಲ್ವಾ. ಬೆಂಗಳೂರಿಗೆ ಬಂದಾಗಲೂ ಇದೇ ಕಲ್ಚರ್ ಇತ್ತು. ಬಟ್ ಥಿಯೇಟರ್ಸ್ಗಳು ಸಿಗ್ತಿಲ್ಲ ಅಲ್ವಾ ಸರ್? ಇವಾಗ ನಾನು ಮಾತಾಡ್ತಾರೆ ಎಷ್ಟೊಂದು ತಂಡಗಳನ್ನ ಮಾತಾಡ್ಸೋದಬೇಕಾದ್ರೆ ಅವರೆಲ್ಲರೂ ಒಂದು ಕಂಪ್ಲೇಂಟ್ ಹೇಳ್ತಾ ಇದ್ದಾರೆ. ಏನಂದರೆ ಸಿನಿಮಾ ಮಾಡ್ತಾರೆ ಪಾಪ, ನೀವು ಹೇಳ್ದಂಗೆ ದುಡ್ಡುಗಳು ಪ್ರೊಡ್ಯೂಸರ್ಸು ಹಾಕ್ತಾರೆ, ಆದರೆ ಅವ್ರಗಳಿಗೆ ಥಿಯೇಟರ್ಗಳು ಸಿಗ್ತಾ ಇಲ್ಲ. ಇದು ಪ್ರಾಬ್ಲಮ್ ಆಗ್ತಾ ಇದೆ. ಇವಾಗ ನೀವೊಂದು ಬಟ್ಟೆ ಅಂಗಡಿ ಇಟ್ಟಿರ್ತೀರ ಮೇಡಮ್, ನಾನೊಂದು ಹೊಸ ಬ್ರ್ಯಾಂಡ್ ತೊಗೊಂಬರ್ತೀನಿ, ನಿಮಗೆ ಗೊತ್ತಿತ್ತು ಸೆಲ್ ಆಗಲ್ಲ ಅಂತ ಅಂದಮೇಲೆ ನೀವು ಹೋಲ್ಸೇಲ್ ರೇಟಿಗೆ ಎಂದು ತೊಗೊತೀರಾ? ಇವಾಗ ನಾನೊಬ್ಬ ಫಿಲ್ಮ್ ಮೇಕರು, ನೀವು ಥಿಯೇಟರ್ ಓನರ್, ನೀವೊಬ್ಬರು ಎಕ್ಸಿಬಿಟರ್, ನಿಮಗೆ ಗೊತ್ತು ಅಂದರೆ ನಾನು ಒಳ್ಳೆ ಸಿನಿಮಾ ಮಾಡಿರ್ಬೋದು, ನಂತರದೇ ಒಂದು 10 ಸಿನಿಮಾ ನೀವು ಬೈ ಮಾಡಿ ಅಥವಾ ರಿಲೀಸ್ ಮಾಡಿ ಜನ ಬಂದಿಲ್ಲ, ಅಲ್ಲಿ ಖರ್ಚಾಗಿರೋ ಎಲೆಕ್ಟ್ರಿಸಿಟಿ ಬಿಲ್ ಕೂಡ ಬಂದಿಲ್ಲ ಅಂತ ನೀವು ಯಾಕೆ ತಗೋತೀರಾ? ತಗೊಳ್ಳೋದಿಲ್ಲ. ಎಕ್ಸಾಕ್ಟ್ಲಿ. ಅಂದರೆ ಇವಾಗ ಥಿಯೇಟರ್ ಓನರ್ಸ್ ಮೇಲೆ ಬ್ಲೇಮ್ ಮಾಡೋದ್ರ ಬದಲು ನಮ್ಮ ಸಿನಿಮಾನ ನಾವು ಎಷ್ಟು ನೀಟಾಗಿ ರೀಚ್ ಅದು ಕಷ್ಟ ಇದೆ. ಅಂದರೆ ಇವಾಗ ಹೊಸೊಬ್ಬರು ಬಂದು ಸಿನಿಮಾನ, ಅದಕ್ಕೆ ನಾನು ಹೇಳ್ತಿರೋದು ಶೋರೀಲ್ ಮಾಡಿ. ವರ್ಸ್ಟ್ ಕೇಸ್ ನಾನು ಎಲ್ಲರಿಗೂ ಹೇಳ್ತಿರೋದು ಸಿನಿಮಾ ರಿಲೀಸ್ ಫಸ್ಟ್ ಕಾಪಿ ರೆಡಿ ಮಾಡಿ. ಫಸ್ಟ್ ಕಾಪಿ ರೆಡಿ ಆಗಿದ ನಂತರ ಪ್ರತಿ ಎಕ್ಸಿಬಿಟರ್ಸ್ಗೆ ಹೋಗಿ ಸಿನಿಮಾ ತೋರಿಸಿ ಏನಾಗುತ್ತೆ, ಅಯ್ಯೋ 6 ತಿಂಗಳು ಟೈಮ್ ಹೋಗ್ಬಿಡುತ್ತೆ. ಆಗಲಿ ಏನಾಯಿತು? ಓಕೆ, ನೀವು 6 ತಿಂಗಳು ಒಂದೇ ಸಿನಿಮಾ ನಿಮ್ಮ ಇಡೀ ಜೀವನ ನಡೆಸ್ತೀರಾ? ಇಲ್ಲ ತಾನೆ. ನೀವು ಒಂದಷ್ಟು ಸಿನಿಮಾಗಳು ಮಾಡೋಕ್ಕೆ ಬಂದಿರ್ತೀರಲ್ವ. ನೀವು ಫಸ್ಟ್ ಸಿನಿಮಾಗೆ 1-2 ವರ್ಷ ಟೈಮ್ ಕೊಟ್ಟು ಪ್ರಾಪರ್ ರಿಲೀಸೇ ಮಾಡ್ಕೊಂಡಿಲ್ದಿರೋರು, 6 ತಿಂಗಳು ನೀವು ಎಕ್ಸಿಬಿಟರ್ಸ್ಗೆ ಟೈಮ್ ಕೊಡ್ತಿರೋರು, 6 ತಿಂಗಳು ಪ್ರಮೋಷನ್ಗೆ ಟೈಮ್ ಕೊಡ್ತಿರೋರು, 6 ತಿಂಗಳು ಡಿಲೇ ಆದರೆ ಒಳ್ಳೆ ರಿಲೀಸ್ ಆಗುತ್ತೆ ಅಂತ ಗೊತ್ತಿದ ಮೇಲೆ ನೀವು ಅದು ಎಫರ್ಟ್ ಹಾಕೋದಕ್ಕೆ ಏನು ಪ್ರಾಬ್ಲಮ್ ಇದೆ? ಪ್ರೊಡ್ಯೂಸರ್ಸ್ ಇದೆ ಪ್ರಾಬ್ಲಮ್ ಇದ್ದರೆ ಓಕೆ, ನಿಮ್ಮದೇ ಫಾಲ್ಟ್ ಅದು. ನೀವು ಫಸ್ಟಿಂದ ನೀಟಾಗಿ ಪ್ರಾಪರ್ ಪ್ಲ್ಯಾನ್ ಮಾಡಿಲ್ಲ, ಓಕೆನಾ. ಈಗ ಟೀಮ್ ಡಿಸ್ಪ್ಯೂಟ್ ಆಗುತ್ತೆ ಅಂದರೆ ನೀವು ಒಳ್ಳೆ ತಂಡ ಕಟ್ಟಿಲ್ಲ. ನಮಗೆ ಟೈಮ್ ಇಲ್ಲ ಅಂತಂದರೆ ಓಕೆ, ಹಂಗೆ ಆಗಿದ್ರೆ ಟೈಮ್ ಇಲ್ಲದೆ ಇರೋದು ದೊಡ್ಡ ಕೆಲಸ ಏನು ಮಾಡ್ತಿರ್ತಾರೆ. ನೆಕ್ಸ್ಟ್ ಇನ್ನೊಂದು ಸಿನಿಮಾ ನಿಲ್ತಾನೆ, ಎರಡನೇ ಸಿನಿಮಾಗೆ ರಶ್ ಮಾಡೋದ್ರ ಬದಲು ಫಸ್ಟ್ ಸಿನಿಮಾ ನೀಟಾಗಿ ಮಾಡಿದ್ರೆ ಎರಡನೇ ಸಿನಿಮಾಗೆ ಒಳ್ಳೆ ಮಾರ್ಕೆಟ್ ಸಿಗುತ್ತಲ್ವ. ಹೌದು, ಕರೆಕ್ಟ್. ನೀವು ಹೇಳಿದ ಪಾಯಿಂಟ್ ನನಗೆ ಆ್ಯಕ್ಚುಲಿ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಬಟ್ ಇನ್ನೊಂದು ಇಲ್ಲೂ ಏನಂದರೆ ಕೆಲವೊಬ್ಬರದು ಆ ಶೋ ರೀಲ್ ಕೂಡ ಸಾಮಾನ್ಯವಾಗಿ ಫುಲ್ ಕಂಪ್ಲೀಟ್ ಆಗಿರೋದಿಲ್ಲ. ಮತ್ತು ಇನ್ನೊಂದು ಕೆಲವೊಂದು ಭಯನೂ ಇರುತ್ತೆ ಅಲ್ವಾ ಸರ್? ಅಂದರೆ ಇವಾಗ ಸಿನಿಮಾ ತೋರಿಸ್ಬಿಟ್ರೆ ಅದು ವರ್ಡ್ ಆಫ್ ಮೌತ್ ಸ್ಪ್ರೆಡ್ ಆಗ್ಬೋದು, ಅಥವಾ ಅಂದರೆ ಇವಾಗ ಹೊಸಬರ ಸಿನಿಮಾಗೆ ಸಾರಿ ಇಂಟರಪ್ಟ್ ಮಾಡಿದ್ದಕ್ಕೆ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ಮೇಡಮ್. ಇವಾಗ ನಾನು ಪ್ರಸಾದ್ ಕಂಠೀರವ ಅಂತ ನಂದೊಂದು ಸ್ಟುಡಿಯೋ ಇದೆ, ನಾನು ಎಷ್ಟು ಜನ ಗೊತ್ತಿರ್ಬೋದು?
ನಿಮ್ಮ ಒಂದು ಸರ್ಕಲ್ಗೆ ಮ್ಯಾಕ್ಸಿಮಮ್ 1000 ಜನ ಗೊತ್ತಿರ್ಬೋದು. ಗೊತ್ತಿರ್ಬೋದು. ಆ 1000 ಜನರಲ್ಲಿ 400 ಜನ ನನ್ನ ಫ್ರೆಂಡ್ಸೇ ಆಗಿರ್ತಾರೆ. ಹಾಂ ಹೌದು. ಇನ್ನು 600 ಜನಕ್ಕೆ ನಾನು ಸೋಷಿಯಲ್ ಮೀಡಿಯಾ ಹತ್ರ ಸಿಕ್ಕಿರ್ಬೋದು, ಹಂಗೆ ಗೊತ್ತಿರ್ಬೋದು. ನನ್ನ ಸಿನಿಮಾಗೆ ಎಷ್ಟು ಜನ ಕಾಯ್ತಿರ್ಬೋದು? ನಮ್ಮ ಅಪ್ಪ ಅಮ್ಮನೂ ಕಾಯ್ತಿರಲ್ಲ. ಹೌದು. ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದ್ರೆ ಓಕೆನಾ. ಏನು ಇವ್ರು ನೋಡಿ ಲೀಕ್ ಆಗಿ ಅಂದ್ರೆ ಆ ಕಲ್ಚರ್ ಹೋಗ್ಬಿಟ್ಟಿದೆ. ಎಷ್ಟು ಕಾಂಟೆಂಟ್ಸ್ ಇದೆ ಇನ್ಸ್ಪೈರ್ ಆಗೋದಕ್ಕೆ. ಇವಾಗ ಓಕೆ, ಇವ್ರ ಸಿನಿಮಾ ರಿಲೀಸ್ ಆಗಿದ ತಕ್ಷಣ ಇವ್ರ ಸಿನಿಮಾನ ಜನ ಅಂದ್ರೆ ಅದೇ ಥರದ್ದು ಇನ್ನೊಂದು ಸಿನಿಮಾ ಬಂದ್ಬಿಟ್ಟು ಸಿನಿಮಾ ಹಾಳಾಗ್ಬಿಡುತ್ತಾ? ಒಂದು ಸಿಮಿಲರ್ ಆಗಿರೋ ಸಿನಿಮಾ ಎಷ್ಟು ಬಂದಿಲ್ಲ. ನಿಮ್ಮ ಸಿನಿಮಾ ಮೇಲೆ ನಿಮಗೆ ನಂಬಿಕೆ ಇರಬೇಕಲ್ವಾ? ನೀವು ಹೇಳ್ತಾ ಇರೋದೇ ಆಕ್ಚುಲಿ ಅಂದ್ರೆ ಎಫರ್ಟ್ಸ್ ನಮ್ಮ ಸೈಡ್ ಇಂದ ಇರಬೇಕು ಅನ್ನೋ. ಹೇಳ್ತೀನಿ ಮೇಡಮ್, ನಾನು ಬಾಡಿಯನ್ನಾಗಿ ಹೇಳ್ತೀನಿ. ಹೊಸಬರ ಸಿನಿಮಾ ವರ್ಡ್ ಆಫ್ ಮೌತ್ ಅಲ್ಲಿ ಸ್ಪ್ರೆಡ್ ಆಗಿದೆ, ಒಳ್ಳೆ ಅಂದ್ರೆ ರೀಚ್ ಆಗಿದೆ ಆ ಸಿನಿಮಾ. ಅಂದ್ರೆ ಇವಾಗ ಎಷ್ಟೋ ಸಿನಿಮಾಗಳು ಅಮೆಝಾನ್ ಅಲ್ಲಿ ಇದೆ ಅಲ್ವಾ? ಏನ್ ಯಾರ್ದು ಅಂದ್ರೆ ಒಳ್ಳೆ ರೆವೆನ್ಯೂ ಬರ್ತಿಲ್ಲ. ಸಿನಿಮಾ ಅಂದ್ರೆ ಆ ಸಿನಿಮಾ ಮೇಲೆ ಎಕ್ಸ್ಪೆಕ್ಟೇಷನ್ ನಾವು ಬಿಲ್ಡ್ ಮಾಡಿದೆ, ನಾವು ಎಲ್ಲೇ ಅಪ್ಲೋಡ್ ಮಾಡಿದ್ರು 10,000 ಕೂಡ ಯೂಸ್ ಆಗಲ್ಲ. ಅದು ಕರೆಕ್ಟ್. ಯಾರು ಸಿನಿಮಾ ಮೇಡಮ್ ಕಲ್ಚರ್ ಹೋಗ್ಬಿಟ್ಟಿದೆ, ಯಾರು ಕದೀತಾರೆ ಅಂದರೆ ಯಾರು ಲೀಕ್ ಮಾಡ್ತಾರೆ ಅಂದರೆ ಅಂದರೆ ನೀವು ಹೇಳ್ತಿರೋದು ಹೇಗೆ ಅಂದರೆ ಅವ್ರ ಯೋಚನೆಗಳು ಹೇಗೆ ಅಂದರೆ ಏನು ಟಾಕ್ಸಿಕ್ ಅದು, ಜನ ಕಾತರದಿಂದ ಕಾಯ್ತಿದ್ದಾರೆ ಅನ್ನೋಕ್ಕೆ. ರಿಚರ್ಡ್ ಅಂತನಿನ ಆ ಸಿನಿಮಾ ಬರ್ತಿದ್ದಂಗೆ ಥಿಯೇಟ್ರಿಗೆ ಹೋಗ್ಬೇಕಂತ ಅನ್ಕೊಳ್ತಿದ್ವಿ ಅಂತ ಅನ್ನೋಕ್ಕೆ. ಹೌದಾ? ಇವಾಗ ನೀವು ಹೇಳ್ದಂಗೆ ಸಿನಿಮಾ ಕಲ್ಚರ್ ಆಟೋಮೆಟಿಕ್ ಜನರಿಗೆ ಇಂಟ್ರೆಸ್ಟ್. ರಿಯಾಲಿಟಿ ಮಾತಾಡ್ತಿದ್ದೀನಿ ಮೇಡಮ್. ನಾನು ಎಷ್ಟೇ ಒಳ್ಳೆ ಸಿನಿಮಾ ಮಾಡಿ ನಾನು ಪ್ರಾಪರ್ ಪ್ರಮೋಟ್ ಮಾಡಿ ಅಂದರೆ ಸಿನಿಮಾನ ನನ್ನ ಇವಾಗ ಪೈರಸಿ ಅನ್ನೋದು ಅಂದರೆ ಇವಾಗ ಸುಮ್ಮನೆ ಸಿನಿಮಾ ಲೀಕರ್ ಯಾರು ನೋಡಲ್ಲ. ಯಾಕೆ ನೋಡ್ತಾರೆ? ಹೌದು. ಹಂಗೆ ಎಷ್ಟೋ ಸಿನಿಮಾಗಳು ಯೂಟ್ಯೂಬಲ್ಲಿ ಹಾಕಿದಾರಲ್ವಾ. ಎಷ್ಟು ಸಿನಿಮಾ ಥಿಯೇಟ್ರಲ್ಲಿ ಅಂದರೆ ಥಿಯೇಟ್ರಿಗೆ ಬರೋಕ್ಕೆ ಮೊದಲು ಹಾಕಿರೋ ಅಂದರೆ ಥಿಯೇಟ್ರಲ್ಲಿ 1 ವಾರ ಆಗಿದ ನಂತರ ಹಾಕಿರೋದಿದೆ. ಅಮೆಝಾನ್ ಅಂದರೆ ಆಯ್ತು ₹1000 ಸಬ್ಸ್ಕ್ರಿಪ್ಷನ್, ಅದನ್ನೂ ತೊಗೊಂಡಿಲ್ಲ ಅಂತ ಅನ್ಕೊಳ್ಳಿ. ಯೂಟ್ಯೂಬಲ್ಲಿ ಯಾಕೆ ಕೊಡ್ತಿಲ್ಲ? ಏನು ದಡ್ಡರಿದ್ದಾರೆ ಜನ. ಇಷ್ಟ ಇದ್ರೆ ನೋಡ್ತಾರೆ, ಇಲ್ಲ ಅಂದರೆ ಇಲ್ಲ. ಮೇಡಮ್ ಸಿನಿಮಾ ತುಂಬ ಚೆನ್ನಾಗಿದ್ರೆ ₹1000 ಕೊಟ್ಟರು ನೋಡಿರೋದು ಇದೆ. ಸಿನಿಮಾ ಚೆನ್ನಾಗಿಲ್ಲ ಅಂತಂದ್ರೆ ಒಂದು ಪೈಸಾ ಕೂಡ ಅಂದ್ರೆ ಅವ್ರ ಟೈಮ್ ಕೂಡ 1 ಸೆಕೆಂಡ್ ವೇಸ್ಟ್ ಮಾಡಿದಿರೋ ಅಷ್ಟು ಪ್ರೋಗ್ರೆಸಿವ್ ಆಗಿದೆ ಮೇಡಮ್ ಲೈಫ್. ಕರೆಕ್ಟ್. ಸೊ ಫಿಲಮ್ ಮೇಕರ್ಸು ಸಿನಿಮಾ ಯಾರ್ಯಾರು ಮಾಡಬೇಕು ಅಂತ ಅನ್ಕೊಂಡಿರೋರು ಅವ್ರ ಕಡೆಯಿಂದ ನೀವು ಹೇಳ್ದಂಗೆ ಎಫರ್ಟ್ಸ್ಗಳು ಖಂಡಿತವಾಗ್ಲೂ ಬೇಕೇ ಬೇಕು. ಒಂದು ಸಿನಿಮಾವನ್ನು ರೀಚ್ ಮಾಡಿಸ್ಬೇಕು. ಅಂದರೆ ನಾವು ಇವಾಗ ಒಂದು ಬಿಸ್ನೆಸ್ ಮಾಡೋಕೆ ನಿಂತು ಕ್ಲೈಂಟ್ಸ್ ಅಥವಾ ಕಸ್ಟಮರ್ಸ್ಗೆ ಕಂಪ್ಲೇಂಟ್ ಮಾಡೋದ್ರ ಬದಲು ನಾವೇ ಇವಾಗ ನಮ್ಮ ಪ್ರಾಡಕ್ಟ್ ಚೆನ್ನಾಗಿರಬೇಕು. ಇವಾಗ ಪಾಡ್ಕಾಸ್ಟ್ ಏನು ಕೆಟ್ಟಿದ್ದೀವಿ, ಕ್ಲೈಂಟ್ಸ್ ರಿಕ್ವೈರ್ಮೆಂಟ್ ಇದೆ. ಕ್ಲೈಂಟ್ಸ್ ಹೌದು. ಓಕೆ ಅಲ್ವಾ? ಡಬ್ಬಿಂಗ್ ಏನು ಕೆಟ್ಟಿದ್ದೀನಿ, ಕ್ಲೈಂಟ್ಸ್ ರಿಕ್ವೈರ್ಮೆಂಟ್ ಇದೆ ಅಂತ. ಅಂದರೆ ಜನಕ್ಕೆ ಏನು ಬೇಕು ಅಂತ ಅಂದರೆ ನನ್ನ ಕ್ಲೈಂಟ್ಸ್ಗೆ ಏನು ಫಸ್ಟ್ ಆಫ್ ಆಲ್ ನನ್ನ ಕಸ್ಟಮರ್ಸ್ ಯಾರು, ನನ್ನ ಮಾರ್ಕೆಟ್ ಏನಂತ ಗೊತ್ತಿರಬೇಕು. ಆ ನಂತರ ನಾನು ಯಾರನ್ನ ಟಾರ್ಗೆಟ್ ಮಾಡ್ತೀನಿ ಅಂತ ಗೊತ್ತಿರಬೇಕು. ನಾನು ಅವ್ರನ್ನ ರೀಚ್ ಔಟ್ ಮಾಡಬೇಕು. ನಾನು ರೀಚ್ ಔಟೇ ಮಾಡಿದೆ ಸರಿ ಅಂದರೆ ಓಡ್ತಿಲ್ಲ ಅಂತ ಅನ್ಕೊಂಡ್ರೆ ನಮ್ಮ ಕಡೆಯಿಂದ ಎಫರ್ಟ್ಸ್ ಇರಬೇಕು, ತುಂಬ ಎಫರ್ಟ್ಸ್ ಇರಬೇಕು. ಪ್ರಮೋಟ್ ಮೇಡಮ್ ಇವಾಗ ಯಾವುದೋ ಒಂದು ಬಟ್ಟೆ ಅಂಗಡಿ ಓಪನ್ ಆದ್ರೆ ಒಂದಷ್ಟು ಜನ ಇನ್ಫ್ಲುಯೆನ್ಸರ್ಸ್ಗೆ ಪೇ ಮಾಡಿ ಕರೆಸಿ ಪ್ರಮೋಟ್ ಮಾಡ್ತಾರೆ. ಸಿನಿಮಾ ನಾವು ಎಷ್ಟು ನೀಟಾಗಿ ಪ್ರಮೋಟ್ ಮಾಡಬೇಕು. ಎಕ್ಸಾಕ್ಟ್ಲಿ ಕರೆಕ್ಟ್. ನಾವು ಪ್ರಮೋಟೇ ಮಾಡಿದೆ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಸಿನಿಮಾನ ಅಂದರೆ ಅವ್ರದ್ದು ಸುಮ್ಮನೆ ಪೋಸ್ಟರ್ ಆಗ್ತಿದ್ದಂಗೆ ಜನ ಬಂದು ನಿಲ್ಲೋದಕ್ಕೆ ಅಲ್ಲ, ಅವರು ಆ ಒಂದು ಹೆಸರಿಗೆ ಆ ಲೆಗೆಸಿಗೆ ಎಷ್ಟು ವರ್ಷದ ಒಂದು ತಪಸ್ಸು ಅಂತಲೇ ಹೇಳ್ಬೋದಲ್ವಾ. ಎಂತೆಂಥ ಸಿನಿಮಾಗಳನ್ನ ಎಂತೆಂಥ ಪಾತ್ರಗಳನ್ನ ಪ್ರಾಬಬ್ಲಿ ಜನರು ಏನಂದರೆ ಅವ್ರು ಅಂದರೆ ಅವರೇ ದೇವ್ರ ಪಾತ್ರಗಳನ್ನ ಮಾಡ್ತಾ ಇರಬೇಕಾದ್ರೆ ಪ್ರಾಬಬ್ಲಿ ದೇವ್ರು ಹಿಂಗೆ ಇದ್ರೇನೋ ಅನ್ನೋ ಅಷ್ಟು ಜನರಿಗೆ ಕನೆಕ್ಟ್ ಆಗ್ತಿದ್ರಲ್ಲ, ಅದಕ್ಕೇನೆ ಅವರು. ಅದೇ ಮೇಡಮ್ ಅಂದರೆ ಪ್ರಾಕ್ಟಿಕಲ್ ಆಗಿ ನಮ್ಗೆ ಆ ರಿಯಾಲಿಟಿ ಗೊತ್ತಿರಬೇಕು. ಯಾರ ಸಿನಿಮಾಗೆ ಜನ ಹೋಗ್ತಾರೆ. ಈಗ ದರ್ಶನ್ ಸರ್ ಸಿನಿಮಾ ಆದರೆ ರಿಲೀಸ್ ಆದ್ರೆ ಕ್ರೌಡ್ ಫುಲ್ ಆಗ್ತಾರೆ ಅನ್ನೋದು ಕರೆಕ್ಟ್. ಪ್ರಮೋಟ್ ಮಾಡಿಲ್ಲ ಅಂದ್ರೆ ಅವ್ರು ಒಂದು ಪ್ರೆಸ್ ಮೀಟಲ್ಲಿ ಅವ್ರು ಕೂತಿಲ್ಲ ಅಂದ್ರೆ ಸಿನಿಮಾ ರಿಲೀಸ್ ಆದರೂ ಹೋಗುತ್ತೆ. ಅದೇ ರೀತಿ ಒಬ್ಬ ಹೊಸಬನ್ ಸಿನಿಮಾ ಹೋಗ್ಬಿಡುತ್ತಾ, ಅವ್ನು ಎಷ್ಟು ಎಫರ್ಟ್ ಹಾಕಬೇಕು, ತುಂಬ ಅದನ್ನ ರಿಯಾಲಿಟಿ ಎಲ್ಲರಿಗೂ ಅರ್ಥ ಆದರೆ ಸಾಕು. ಕರೆಕ್ಟ್. ಎಸ್ ಸರ್, ನನಗೆ ನಿಮ್ಮ ಒಟ್ಟಿಗೆ ಮಾತಾಡಿ ತುಂಬ ಖುಷಿ ಆಯಿತು. ನೀವು ಕೂಡ ಸಾಕಷ್ಟು ಕನಸುಗಳನ್ನ ಆ್ಯಕ್ಚುಲಿ ಹೊತ್ಕೊಂಡಿದ್ದೀರಾ. ಏನಂದರೆ ಇವಾಗ ನಿಮ್ಮ ಸ್ಟುಡಿಯೋನೂ ಅಷ್ಟೇ ಸಾಕಷ್ಟು ಜನರಿಗೆ ಒಳ್ಳೆ ಪ್ರೈಸ್ನಲ್ಲಿ ಕೊಡ್ತಿದ್ದೀರಾ. ಮತ್ತು ಇನ್ನೂ ನೀವು ಅಷ್ಟೇ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ಗಳನ್ನ ಮುಂದಕ್ಕೆ ಮಾಡಬೇಕು ಅಂತ ಹೇಳ್ತಾ ಇದ್ರಿ. ಹಾಗೆಯೇ ರೈಟರ್ಸ್ದೇನೋ ಒಂದಷ್ಟೇ ಹೇಳಿದರೆ ಒಳ್ಳೊಳ್ಳೆ ರೈಟರ್ಸ್ಗಳನ್ನ ನಮ್ಮ ಇಂಡಸ್ಟ್ರಿಗೆ ತರುವಂಥ ಒಂದು ಪ್ರಯತ್ನ ಕೂಡ ಒಳ್ಳೆಯದಾಗಲಿ ಸರ್. ಫೈನಲಿ ನಮ್ಮ ಆಡಿಯನ್ಸ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಆಡಿಯನ್ಸ್ಗೆ ಅಂದ್ರೆ ಈ ಕಾರ್ಯಕ್ರಮ ಈ ಪ್ರೋಗ್ರಾಮ್ನ ನೋಡ್ತಾ ಇರೋರಿಗೆ, ಫಿಲ್ಮ್ ಮೇಕರ್ಸ್ ಆಗಿರೋರಿಗೆ ಅಷ್ಟೇ. ಅಂದರೆ ಇವಾಗ ನಾನು ಸಿನಿಮಾ ಪ್ರಮೋಟ್ ಮಾಡ್ತಿಲ್ಲ, ನಾನು ಪ್ರಮೋಟ್ ಮಾಡ್ತಿರೋ ನನ್ನ ಸ್ಟುಡಿಯೋ. ವೆನ್ ಯು ಆರ್ ವೆರಿ ಜೆನ್ಯೂನ್ ಟು ಯುವರ್ ಪ್ರಾಜೆಕ್ಟ್ಸ್, ಎನಿ ಡೇ ನಾವು ಸ್ಟುಡಿಯೋಗೆ ಬನ್ನಿ. ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್. ಒಳ್ಳೇದಾಗಲಿ, ಒಳ್ಳೊಳ್ಳೆ ಕ್ಲೈಂಟ್ಸ್ಗಳು ಬರ್ತಾ ಇರಲಿ. ನೀವು ಕೂಡ ಆದಷ್ಟು ಬೇಗ ಒಳ್ಳೆ ಸಿನಿಮಾಗಳೊಂದಿಗೆ ಬರ್ತಾ ಇರಿ. ನೀವು ಸ್ಟುಡಿಯೋ ನೋಡಿದ್ರಿ ಅಲ್ವಾ, ಇಷ್ಟ ಆಯ್ತಾ? ಇಷ್ಟ ಆಯಿತು. ಅದಕ್ಕೆ ಇಷ್ಟೊತ್ತು ಕೂತು ಮಾತಾಡಿದ್ದು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಸರ್.
ಸೊ ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಪ್ರಸಾದ್ ಕಂಠೀರವ್ ಅವರ ಮಾತುಗಳು. ಸೊ ನೀವೇನಾದ್ರೂ ಒಂದು ಶಾರ್ಟ್ ಫಿಲ್ಮ್ ಮಾಡ್ತಾ ಇದ್ದೀರಾ, ಎಡಿಟಿಂಗ್ ಎಲ್ಲಿ ಮಾಡಿಸ್ಬೇಕಪ್ಪ ಅಂದರೆ 90 ಸ್ಟುಡಿಯೋಗೆ ನೀವು ಬರ್ಬೋದು. ಸೊ ತುಂಬ ಕಡಿಮೆ ರೇಟ್ಗೆ ನಿಮ್ಗೆ ಎಡಿಟಿಂಗ್ ಮಾಡ್ಕೊಡ್ತಾರೆ. ಹಾಗೆಯೇ ಡಬ್ಬಿಂಗ್ ಕೂಡ ಇಲ್ಲಿ ಅವೈಲೇಬಲ್ ಇದೆ. ಪಾಡ್ಕಾಸ್ಟ್ ಸ್ಟುಡಿಯೋ ಕೂಡ ನಿಮಗೆ ಇದೆ. ಸದ್ಯದಲ್ಲೇ ಗ್ರೀನ್ ಮಾರ್ಟ್ ಸ್ಟುಡಿಯೋ ಕೂಡ ನಿಮ್ಗೆ ಓಪನ್ ಆಗ್ತಾ ಇದೆ. ನಂತರ ಇಲ್ಲಿ VFX ಆಗುತ್ತೆ, ಕಲರ್ ಗ್ರೇಡಿಂಗ್ ಆಗುತ್ತೆ, ನಿಮಗೆ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ಸ್ ಏನೇನೆಲ್ಲ ಇದೆ ಎಲ್ಲವೂ ಕೂಡ ಈ ಸ್ಟುಡಿಯೋನಲ್ಲಿ ಅವೈಲೇಬಲ್ ಇದೆ. ಸೊ ಅದು ಕೂಡ ಒಳ್ಳೆ ಪ್ರೈಸ್ನಲ್ಲಿ, ಮಾರ್ಕೆಟ್ ಪ್ರೈಸ್ಗಿನ ಕಡಿಮೆ ದರದಲ್ಲಿ ಇಲ್ಲಿ ನಿಮಗೆ ಸಿಗುತ್ತೆ. ಸೊ 90 ಸ್ಟುಡಿಯೋಗೆ ವಿಸಿಟ್ ಮಾಡೋದು ಮಿಸ್ ಮಾಡಬೇಡಿ.